ಹೇ ದೇವ ಕರುಣಾಮಯಿ, ಏನಪ್ಪ ನಿನ್ನ ಲೀಲೆ, ನಿನ್ನನ್ನು ಅರಿತವರಿಲ್ಲ ಈ ಜಗದಲ್ಲಿ ಅಂದಾಗ, ಹೇ ದೇವ ಸುಡುವ ಬೆಂಕಿಯನ್ನು ಎದೆಯಲ್ಲಿಟ್ಟುಕೊಂಡು ಬಂದಂತಾಗಿದೆಯೇ ನನ್ನ ಬಾಳು ಅಂದಾಗ, ಈಗ ಬೆಳೆದು ನಿಂತಿರುವ ನನ್ನ ತಮ್ಮ ಅರ್ಜುನನಿಗೆ ನನ್ನ ಅಕ್ಕನ ಮಗಳಾದ ಗಂಗಾಳನ್ನು ಮದುವೆ ಮಾಡಬೇಕೆಂದುಕೊಂಡಿದ್ದೇನೆ. ಹಾಗೆ ನನ್ನ ಕಿರಿಯ ತಮ್ಮನಿಗೆ ಶಂಕರನಿಗೆ ಯಾವುದಾದರೂ ಒಂದು ಬಡವರ ಮನೆ ಹೆಣ್ಣನ್ನು ಮದುವೆ ಮಾಡಬೇಕೆಂದುಕೊಂಡಿದ್ದೆ. ಭಾವ, ಏನು ಒಬ್ಬರೇ ನಿಂತ್ಕೊಂಡು ಯಾರ್ದೋ ಮದುವೆ ಬಗ್ಗೆ ವಿಚಾರ ಮಾಡ್ತಾ ಇದ್ದೀರಲ್ಲ, ಏನದು? ಇನ್ಯಾರದಮ್ಮ ಗಂಗಮ್ಮ, ನಿನ್ನ ಮದುವೆ ವಿಚಾರವನ್ನೇ ಮಾತನಾಡುತ್ತಿದ್ದೆ. ಭಾವ, ಏನು ಹೇಳ್ತಾ ಇದ್ರಿ ನೀವು? ತಂದೆ ತಾಯಿಗಳಿಲ್ಲದ ತಬ್ಬಲಿಯಾಗಿ ಬೆಳೆದ ನನಗೆ ನೀವು ತಂದೆ ಜಾಗದಲ್ಲಿ ನಿಂತ್ಕೊಂಡು ನನಗೆ ಆಶ್ರಯ ಕೊಟ್ಟು ಹೊಟ್ಟಿಗೆ ಅನ್ನ ಕೊಟ್ಟು ಇಷ್ಟು ದೊಡ್ಡವಳನ್ನಾಗಿ ಬೆಳೆಸಿದ್ರಿ, ಜೋಪಾನ ಮಾಡಿದ್ರಿ. ಅಂಥ ಉಪಕಾರ ನನ್ನ ಮೇಲಿದೆ ಅಂದಾಗ, ಈಗ ನಾನು ದೊಡ್ಡವಳಾದ ಮೇಲೆ ಈಗ ಮತ್ತೆ ನನ್ನನ್ನು ಈ ಮನೆಗೆ ಸೊಸೆಯನ್ನಾಗಿ ಮಾಡಿಕೊಬೇಕು ಅಂತ ನೀವು ಆಶ್ರಯ ಪಡ್ತಾ ಇದ್ದೀರಲ್ಲ, ನಿಜಕ್ಕೂ ನಾನು ಪುಣ್ಯ ಮಾಡಿ ಬಂದಿರಬೇಕು ನಿಮ್ಮ ಸೊಸೆ ಆಗೋದಕ್ಕೆ. ಬಾಬಾ, ನಾನು ಪುಣ್ಯ ಮಾಡಿ. ಎದ್ದೇಳಮ್ಮ ಗಂಗಮ್ಮ, ಚಿರಂಜೀವಿಯಾಗಿ ಬಾಳಮ್ಮ. ಗಂಗಮ್ಮ, ಹುಟ್ಟಿದ ಮನುಷ್ಯ ಕೆಟ್ಟದ್ದನ್ನು ಮಾಡುವಂತ ಯಾವ ಧರ್ಮದಲ್ಲಿ ಹೇಳಿಲ್ಲ, ಯಾವ ಜಾತಿಯಲ್ಲಿ ಉಲ್ಲೇಖ ಮಾಡಿಲ್ಲಮ್ಮ ಅಂದಾಗ, ಅಂಥದ್ರೊಳಗೆ ಆ ದೇವರು ಮಾಡಿದ ಪಾಪಕ್ಕೆ ಮನವೇ ಸಾಕ್ಷಿ, ತೋಡಿದ ಬಾವಿಗೆ ಜಲವೇ ಸಾಕ್ಷಿ ಅನ್ನುವ ಹಾಗೆ ನಿನ್ನ ಮಾತು ನಿಜಾನಮ್ಮ. ಭಾವ, ಮಾಡಿದ ಪಾಪಕ್ಕೆ ಆ ಘೋರವಾದ ಶಿಕ್ಷೆ ಕೊಡೋದಕ್ಕೆ ಆ ಭಗವಂತ ನಿಜವಾಗ್ಲೂ ಕಾಯ್ತಾ ಇರ್ತಾನಂತೆ. ಆ ಭಗವಂತ ನಮ್ಮನ್ನು ಕಾಪಾಡೋವರೆಗೂ ಆ ಪಾಪ ಎಲ್ಲ ತೊಳೆದು ನಾವು ಶುದ್ಧರಾಗಬೇಕು, ಅಲ್ಲಿವರೆಗೂ ಜೀವನದಲ್ಲಿ ಒಳ್ಳೆ ರೀತಿ ನಡೀಬೇಕು ಅಂತ ಆ ಭಗವಂತನು ಹಾಕಿಕೊಟ್ಟ ಆ ರೀತಿಯಲ್ಲಿ ನಾವು ಕಾಯಲೇಬೇಕು. ನಿಜ ನಮ್ಮ ನಿನ್ನ ಮಾತು. ಸಿಡಿಲಿಗೆ ಹೆದರಿ ಗುಡಿಗೆ ನುಗ್ಗಿದರೆ ಕಲ್ಲು ತೊಲೆ ಜಾರಿ ತಲೆಯ ಮೇಲೆ ಬಿದ್ದಂತಿತ್ತಮ್ಮ ಅಂದಾಗ, ಬಾರದು ಬಪ್ಪದು ಬಪ್ಪದು ತಪ್ಪತೆ ಎನ್ನುವ ಹಾಗೆ ಹಿರಿಯರ ವಾನೆಯಂತೆ ಅನುಭವಿಸಲೇಬೇಕಮ್ಮ. ಹಾ ಗಂಗಾ, ನಿನ್ನೊಂದು ಮಾತು ಕೇಳ್ಬೇಕಂತ ವಿಚಾರ ಮಾಡ್ತಾ ಇದ್ದೇನೆ. ನಿನಗೆ ಅರ್ಜುನ ಮಾವ ಒಪ್ಪಿಗೆ ತಾನೇ? ಮಾವ, ಹೂವಿನ ಜೊತೆಗೆ ನಾರೂ ಸ್ವರ್ಗಕ್ಕೆ ಸೇರಿದ ಹಾಗೆ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆವೇಲು ಅಂತ ಹೇಳ್ತಾರೆ ಹಿರಿಯರು. ಅಂದ ಮೇಲೆ ಅರ್ಜುನನ ಮಾವನಿಂದ ಕೈಯಿಂದ ನಾನು ತಾಳಿ ಕಟ್ಟಿಸ್ಕೊಂಡು ಸತಿ ಆಗಬೇಕಂದ್ರೆ ನನ್ನ ಪೂರ್ವ ಜನ್ಮದ ಪುಣ್ಯ ಮಾಡಿರಬೇಕು ನಾನು. ಅಂಥದ್ರಲ್ಲಿ ಈ ಮಾತನ್ನು ನನ್ನ ಒಪ್ಪಿಗೆ ಅಂತ ನೀವು ಕೇಳ್ತಾ ಇದ್ದೀರಾ? ಏನು ಹೇಳಬೇಕು ಅಂತ ಗೊತ್ತಾಗ್ತದೆ. ಒಳ್ಳೆ ಗಂಡನಾದರೆ ಒಡಿವೆನೇ ಬೇಡ, ತುಸುರಾಗಿ ಹಿಟ್ಟಾದರೆ ಅನ್ನನೇ ಬೇಡ ಅನ್ನುವ ಹಾಗೆ ಒಳ್ಳೆ ಗುಣ ನಿನ್ನದಮ್ಮ. ನಾರಿ ಇಲ್ಲದ ಮನೆಯೂ ಇಲ್ಲ, ಕೇರಿಯೂ ಇಲ್ಲದ ಊರು ಇಲ್ಲ ಅಂದ ಹಾಗೆ ನಮ್ಮ ಮನೆಗೆ ಬಂದ ಬಂಗಾರದ ಕಳಸವಮ್ಮ ನೀನು, ಬಂಗಾರದ ಕಳಸವಮ್ಮ. ಭಾವ, ಎಂಥ ದೊಡ್ಡ ಮಾತು ಎನ್ನುವುದು. ಒಂದು ಹೆಣ್ಣಾಗಿ ಹುಟ್ಟಿದ ನಾನು ಹುಟ್ಟಿದ ಮನೆಗೂ ಕೊಟ್ಟ ಮನೆಗೂ ಕೀರ್ತಿ ತರುವಂಥ ಕಳಕವಾಗಬೇಕು. ಅಂದ ಮೇಲೆ ಮನಸಾರ ಮೆಚ್ಚಿದ ಪತಿಯೊಂದಿಗೆ ಒಳ್ಳೆ ಬಾಳನ್ನು ನಡೆಸಿ ನಾನು ಒಳ್ಳೆಯ ಹೆಸರು ತಗೊಂಡ್ಕೊಂಡು ಒಳ್ಳೆಯ ಸೊಸೆ ಅಂತ ಹೆಸರು ಪಡೆದುಕೊಂಡು ಈ ಮನೆಗೆ ಒಳ್ಳೆಯ ಹೆಸರು ತರಬೇಕು. ಕೈ ಹಿಡಿದ ಪತಿಯನ್ನು ಒಳ್ಳೆ ರೀತಿಯಲ್ಲಿ ನೋಡಿಕೊಂಡು ಒಳ್ಳೆಯ ಸತಿಯಾಗಿ ಬಾಳೋದು ಸತಿಯಾದ ನನ್ನ ಧರ್ಮವಲ್ಲವೇ? ನೋಡಮ್ಮ, ಶಾನಭೋಗರ ಗುಣ ಲೆಕ್ಕದಲ್ಲಿ ನೋಡುವಂತ, ಮಾನವಂತರ ಮನೆತನ ಹೆಣ್ಣಿನ ಗುಣದಲ್ಲಿ ನೋಡುವಂತ ಬಲ್ಲವರು ಹೇಳಿದ್ದಾರಮ್ಮ. ಅಂದಾಗ ಮಾವಿನ ಮರದಿಂದ ಮಾವಿನ ಮರವೇ ಹುಟ್ಟುತ್ತದೆ, ಬೇವಿನ ಮರವಲ್ಲಂತ ತೋರಿಸಿಕೊಟ್ಟೆಯಮ್ಮ, ತೋರಿಸಿಕೊಟ್ಟೆ. ನೋಡಿ, ಶಂಕರ್ ಮಾವ ಬಂದ್ರು ಅಂತ ಕಾಣಿಸುತ್ತೆ. ಅಣ್ಣ ಅಣ್ಣ, ಏನೋ ಘನ ವಿಚಾರ ಮಾತನಾಡುತ್ತಿರುವಂತೆ ಕಾಣುತ್ತಿದೆಯಲ್ಲ, ಏನಣ್ಣ? ಏನಿಲ್ಲಪ್ಪ, ನಿನ್ನ ಮದುವೆ ವಿಚಾರವನ್ನೇ ಮಾತನಾಡಕತ್ತಿದ್ದೀವಿ ಗಂಗಾ ನಾನು. ಹಾ, ಬಡವರ ಮನೆಯನ್ನು ನಿನಗೆ ಬಡವರ ಮನೆಯನ್ನು ತೆಗೆದುಕೊಂಡು ಮದುವೆ ಮಾಡಬೇಕೆಂದುಕೊಂಡಿದ್ದೆ. ಅಣ್ಣ, ಬಡವರು ಬಡವರು ಎಂದು ಯಾಕೆ ಬೆಚ್ಚಿ ಬೀಳುವಂತೆ ಮಾತನಾಡಿ ಚುಚ್ಚಿ ಚುಚ್ಚಿ ಕೊಲ್ಲುತ್ತೀಯ?
ಶ್ರೀಮಂತರ ಮನೆಯ ಹೆಣ್ಣು ಮಕ್ಕಳನ್ನು ಮಾಡಿಕೊಳ್ಳಬಾರದೆಂಬ ಕಾನೂನು ಹಾಗೂ ನಿಯಮವೇನಾದರೂ ಇದೆ ಏನು? ಶ್ರೀಮಂತರು ಆನೆ ಕಟ್ಟುವುದು, ಬಡವರು ತಾಳೆ ಕಟ್ಟುವುದು ಎರಡು ಒಂದೇನಪ್ಪ ಅಂದಾಗ ಆಕಾಶಕ್ಕೆ ಏನೇ ಹಾಕಿ ಸುಡುವ ಬೆಂಕಿಗೆ ಮುತ್ತು ಕೊಡುವುದು ಒಂದೇನಪ್ಪ. ಅಣ್ಣ, ನಾನು ನಿಮ್ಮ ಮಾತು ಕೇಳಿ ಮೂರ್ಖನಾಗಲಾರೆ. ಹೀಗಾಗಿ ನಾನು ಮದುವೆ ವಿಷಯದಲ್ಲಿ ಒಂದು ತೀರ್ಮಾನಕ್ಕೆ ಬಂದಿದ್ದೇನೆ. ಈ ಊರಿನ ಜಮೀನ್ದಾರ್ ಜಯರಾಜನ ತಂಗಿ ಶೀಲಾ ನಾನು ಕಾಲೇಜಿನಲ್ಲಿ ಪ್ರೀತಿಸುತ್ತಿದ್ದೆವು. ಈಗ ನಾವಿಬ್ಬರು ಮದುವೆ ಮಾಡಿಕೊಳ್ಳಬೇಕೆಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಶಂಕರ್, ಗೆಳೆತನದ ಗುಣವನ್ನು ಬಡತನದಲ್ಲಿ ನೋಡಬೇಕು ವಿನಃ ಶ್ರೀಮಂತಿಕೆಯಿಂದಲ್ಲಪ್ಪ ಅಂದಾಗ ತಾಮ್ರದ ದುಡ್ಡಿಗೆ ಆಸೆ ಪಟ್ಟು ತಾಯಿ ಮಕ್ಕಳನ್ನು ಬೇರೆಪಡಿಸುತ್ತು ಅನ್ನೋ ಹಾಗೆ ಇದೆಯಪ್ಪ ನಿನ್ನ ಮಾತು. ಅಣ್ಣ, ಏನಾಗಿದೆ ಮನೆಯಲ್ಲಿ? ಯಾಕೆ ಈ ರೋಷಾವೇಶದ ಮಾತುಗಳು? ಗಂಗಾ, ನೀನಾದರೂ ಹೇಳು, ಏನು ನಡೆಯಿತು ಎಂದು. ಏನೂ ಇಲ್ಲ ಬಿಡಿ. ಮಾವನವರು ಏನೂ ತಿಳಿಲಾರ್ದೆ ಒಂದೆರಡು ಮಾತುಗಳನ್ನ ಆಡಿಬಿಟ್ರು ಅಷ್ಟೇ. ಏನೂ ಇಲ್ಲ ಅರ್ಜುನ, ನಿಮ್ಮಿಬ್ಬರ ಮದುವೆ ಮಾಡಬೇಕೆಂದುಕೊಂಡಿದ್ವಿ. ನನ್ನ ಅಕ್ಕನ ಮಗಳಾದ ಗಂಗಾಳನ್ನು ನಿನಗೆ ಮದುವೆ ಮಾಡಬೇಕೆಂದುಕೊಂಡಿದ್ವಿ. ಏನು ನಿನ್ನ ವಿಚಾರ? ಅಣ್ಣ, ತಾಯಿ ಇಲ್ಲದ ತಬ್ಬಲಿಗಳನ್ನು ಸಾಕಿದ ನಿನ್ನ ಮುಂದೆ ಒಪ್ಪಿಗೆ ಸಲ್ಲುವಷ್ಟು ದೊಡ್ಡವನಲ್ಲಣ್ಣ ನಿನ್ನ ತಮ್ಮ. ಅಂದ ಹಾಗೆ ಹೆತ್ತವ್ವ ಕೊಟ್ಟ ಅಂಬಲಿಯೇ ಲೇಸು, ಅತ್ತೆವ್ವ ಕೊಟ್ಟ ಅಮೃತವಲ್ಲ ಎನ್ನುವ ತಮ್ಮ ಈ ಅರ್ಜುನ. ನೀನು ಯಾರಿಗೆ ತಾಳಿ ಕಟ್ಟು ಎನ್ನುತ್ತೀಯೋ ಕಣ್ಣು ಮುಚ್ಚಿ ತಾಳಿ ಕಟ್ಟುವ ಈ ನಿನ್ನ ತಮ್ಮ. ಈ ಮಾತಲ್ಲಿ ಸಂದೇಹ ಬೇಡಣ್ಣ, ಸಂದೇಹ ಬೇಡ. ಸಾರ್ಥಕವಾಯಿತಪ್ಪ ಅರ್ಜುನ, ನಿನ್ನ ಮಾತು ಕೇಳಿ ಸಾರ್ಥಕವಾಯಿತು. ತುಂಬಿದ ಕೂಡ ತುಳುಕುವುದಲ್ಲ ಅಂದ ಹಾಗೆ ಈ ಸಮಾಜದಲ್ಲಿ ನನ್ನಂತ ಹಿರಿಯ ಅಣ್ಣಂದರಿಗೆ ತಿಳಿಸಿಕೊಟ್ಟೆಯಪ್ಪ ನೀನು. ನೋಡು ನೋಡು, ನಿನ್ನ ಅಣ್ಣನಾದರೂ ನೋಡಿ ಕಲಿಬೇಕು, ಆವಾಗಲಾದರೂ ಬುದ್ಧಿ ಬರುತ್ತೆ. ಹೋಗ್ಲಿ ಬಿಡಿ ಮಾವ, ನಿಮಗಿಂತಲೂ ಚಿಕ್ಕವರು ಏನೂ ತಿಳಿಲಾರ್ದೆ ಒಂದೆರಡು ಮಾತಾಡಿಬಿಟ್ರು. ಅದನ್ನು ಮನಸ್ಸಿನಲ್ಲಿಟ್ಟರು ಅವರ ಮಾತನ್ನು ಕ್ಷಮಿಸಿಬಿಡಿ. ಗಂಗಮ್ಮ, ಬಡವನ ಅತ್ಯಾಸೆ ಗತಿಗೆಡಿಸುತ್ತು ಅನ್ನೋ ಹಾಗೆ ಮನೆಗೆ ಬರುವ ಹೆಣ್ಣು ಮನೆಗೆ ನಾರಿ ಆಗಿರಬೇಕು ವಿನಃ ಮಾರಿಯಾಗಿರಬಾರದಮ್ಮ. ಹೋಗಲಿ ಬಿಡಣ್ಣ, ಹೋಗಲಿ ಬಿಡು. ಎಷ್ಟೇ ಆದರೂ ಶಂಕರ ನಮ್ಮಿಬ್ಬರ ಪ್ರೀತಿಯ ತಮ್ಮನಲ್ಲವೇ? ಈಗಿನ ಕಾಲದಲ್ಲಿ ಪ್ರೀತಿ ಪ್ರೇಮ ಎಂಬುದು ಫ್ಯಾಷನ್ ಆಗಿಬಿಟ್ಟಿದೆ. ನನ್ನ ತಮ್ಮ ಪ್ರೀತಿ ಮಾಡುವುದಲ್ಲಿ ಏನು ತಪ್ಪಿದೆ ಶಂಕರ? ಹೇಳಪ್ಪ, ನೀನು ಪ್ರೀತಿಸುವ ಹುಡುಗಿಯಾದರೂ ಯಾರು? ಅವಳನ್ನೇ ತಂದು ಮದುವೆ ಮಾಡೋಣ. ಹೇಳಪ್ಪ, ಹೇಳು. ನಿನ್ನ ಅಣ್ಣ ತಾನೇ ಕೇಳುತ್ತಿದ್ದಾನೆ, ಹೇಳು. ಅಣ್ಣ, ಅದು ಅರ್ಜುನ ಹೇಗೆ ಹೇಳುತ್ತಾನೆ? ಅವನು ಪ್ರೀತಿಸುತ್ತಿರುವುದು ಈ ಬೇರೆ ಯಾರು ಅಲ್ಲ, ನಮ್ಮ ಊರಿನ ಜಯರಾಜನ ತಂಗಿ ಶೀಲಾಳಂತೆ. ಶಂಕರ, ನಿನ್ನ ಪ್ರೀತಿ ಪ್ರೇಮ ಸಿರಿ ಸಂಪತ್ತಿನ ಭೋಗಕ್ಕೋ ಅಥವಾ ಬಡತನದಲ್ಲಿ ಇದ್ದೇನೋ ಎಂಬ ಭ್ರಮೆಗೋ? ಶಂಕರ, ಬೇಡ. ಅಂತ ವಿಷ ಸರ್ಪಗಳ ಜೋಡಿ ಸಂಬಂಧ ಏನಾದರೂ ಮಾಡಿದರೆ ಮುಂದೊಂದು ದಿನ ನಿನ್ನ ಜೀವನ ನಡು ನೀರಲ್ಲಿ ಕೈಕಟ್ಟಿ ಹಾಕಾಯಿತು. ಬೇಡಪ್ಪ, ನನ್ನ ಪ್ರಾಣವನ್ನಾದರೂ ಕೇಳು, ಕೊಟ್ಟು ಬಿಟ್ಟೇನು. ನೀನು ಶ್ರೀಮಂತರ ಹುಡುಗಿ ಬೇಕೆಂದರೆ ಬೇರೊಬ್ಬಳನ್ನು ನೋಡಿಕೋ. ನನ್ನ ಸರ್ವ ಆಸ್ತಿಯನ್ನು ಮಾರಿ ಊರಲ್ಲಿ ಯಾರೂ ಮಾಡಿರದ ಹಾಗೆ ನಿನ್ನ ಮದುವೆಯನ್ನು ಮಾಡುತ್ತೇನೆ. ಅಂತ ವಿಷ ಸರ್ಪಗಳ ಜೋಡಿ ಸಂಬಂಧ ಮಾಡುತ್ತೇನೆಂದರೆ ಅದು ಈ ಜನ್ಮದಲ್ಲೇ ಸಾಧ್ಯವಿಲ್ಲ. ಶಂಕರ, ನಿನಗೊಂದು ಮಾತು ಹೇಳುವೆ, ಕೇಳು. ಅಕ್ಕರೆ ಇಲ್ಲದ ಉಪ್ಪರಿಗೆಗಿಂತ ಅಕ್ಕರೆ ಇರುವ ಪ್ರೀತಿಯೇ ಲೇಸು ಎನ್ನುವ ಸಮಾಜದಲ್ಲಿ
ನೀನೇನಾದರೂ ಹುಡುಗಾಟದ ಹುಡುಗಿಯನ್ನೇನಾದರೂ ಮದುವೆ ಮಾಡಿಕೊಂಡಿದ್ದೇ ನಿಜವಾದರೆ ಮುಂದೆ ನಿನ್ನ ಜೀವನವೂ ಕೂಡ ಹುಡುಗಾಟವಾದೀತು. ಎಚ್ಚರ ಶಂಕರ, ಬೇಡ, ದಯವಿಟ್ಟು ಬೇಡ. ಕೈ ಬಿಟ್ಟು ಹೋದಾಳು, ಎಚ್ಚರ. ನೋಡು ಶಂಕರ, ಆ ಜಯರಾಜ ಕಂಡವರ ಮಕ್ಕಳನ್ನು ಬಾವಿಯಲ್ಲಿ ದೂಡಿ ನೆಲೆ ನೋಡು ಜನ. ಬೇಡ, ಅವರ ಸಹವಾಸನೂ ಬೇಡ. ಯಾಕೆಂದ್ರೆ ಅವರು ಕ್ರೂರ ಜನ. ಕಾರಿನಲ್ಲಿ ಕರೆದುಕೊಂಡು ಹೋಗಿ ಕಾಡಿನಲ್ಲಿ ಬಿಟ್ಟಂಗಾದಿತ್ತು ನಿನ್ನ ಬಾಳು. ಅಣ್ಣ, ನೀವು ಏನು ಮಾತನಾಡುತ್ತಿದ್ದೀರಿ ಅಂತ ಗೊತ್ತಾ ನಿಮಗೆ? ನಾನೇನು ಶಾಲೆ ಕಲಿಯದ ಹಳ್ಳಿ ಗಮರನಲ್ಲ. ನಾನು ಒಬ್ಬ ವಿದ್ಯಾವಂತನಿರುವೆ. ಮಾವ, ನೀವು ಯಾರೆದುರಿಗೆ ನಿಂತ್ಕೊಂಡು ಇಷ್ಟೊಂದು ಜೋರಾಗಿ ಮಾತಾಡ್ತಾ ಇದ್ದೀರಂತ ನಿಮಗೆ ನೆನಪಿದೆಯಾ? ನೋಡಮ್ಮ, ಅದೆಲ್ಲ ನನಗೆ ಗೊತ್ತಿಲ್ಲ. ನಾನು ಅವಳನ್ನೇ ಪ್ರೀತಿಸೋದು, ಅವಳನ್ನೇ ಮದುವೆ ಆಗೋದು. ನೋಡಿದೆಯ ಅರ್ಜುನ ನಿನ್ನ ತಮ್ಮನ ಸೊಕ್ಕಿನ ಮಾತುಗಳನ್ನು? ಪ್ರೀತಿಯ ಹುಚ್ಚು ನೆತ್ತಿಗೇರಿ ಹಿರಿಯರೆಂಬುದನ್ನು ಮಂಗನಂತೆ ಮಾತನಾಡುತ್ತಿದ್ದಾನೆ ನಿನ್ನ ತಮ್ಮ ಶಂಕರ. ಮಣ್ಣಿನಿಂದ ಕೌರವ ಕೆಟ್ಟ, ಹೆಣ್ಣಿನಿಂದ ರಾವಣ ಕೆಟ್ಟ ಅನ್ನೋ ಹಾಗೆ ಈ ಎಲ್ಲಿಗೆ ಹೋಗಿ ನಿಲ್ಲುತ್ತದೆ ಆ ಶಿವನೇ ಬಲ್ಲ. ಅರ್ಜುನ, ಇದನ್ನು ನೀನೇ ಬಗೆಹರಿಸಪ್ಪ, ನಾನು ಹೋಗುವೆನು. ಅಣ್ಣ, ಆನೆ ಹೊತ್ತವನಿಗೆ ಆನೆ ಬಾಲಬಾರವೇನು? ಯಾರ ಮುಂದೆ ತಲೆ ಎತ್ತಿ ಬಾಳಬೇಕೆಂದುಕೊಂಡಿದ್ದೆನೋ ಅವರ ಮುಂದೆ ತಲೆ ತಗ್ಗಿಸುವ ಹಾಗಾಯಿತು ನನ್ನ ಈ ಜೀವನ. ನೋಡಣ್ಣ, ನನ್ನ ತಮ್ಮನಿಂದ ಇಂದು ನಾನು ತಲೆ ತಗ್ಗಿಸಿ ನಿಲ್ಲುವ ಹಾಗಾಯಿತು. ಸ್ವಚ್ಛಂದವಾಗಿ ಹಣದ ಹಮ್ಮಿನಿಂದ ಮೆರೆಯುತ್ತಿರುವ ಆ ಜಯರಾಜ್ ಪೃಥ್ವಿರಾಜ್ ಶ್ರೀಮಂತಿಕೆ ಅಟ್ಟಹಾಸದ ರೆಕ್ಕೆ ಪುಕ್ಕಗಳನ್ನು ತರಿಸಿ ಅವನಿಂದ ಅನ್ಯಾಯಕ್ಕೊಳಗಾದ ಜನಗಳಿಂದ ಅವನನ್ನು ಚೀತು ಎಂದು ಉಗಿಸಬೇಕೆಂದುಕೊಂಡಿದ್ದ ಈ ಅರ್ಜುನ. ಆದರೆ ಈ ನನ್ನ ತಮ್ಮ ಶಂಕರನಿಂದ ಕೈ ಕಟ್ಟಿದ ಹಾಗಾಯಿತಣ್ಣ, ಕೈ ಕಟ್ಟಿ ಹಾಗಾಯಿತು. ಸಮಾಧಾನ ಮಾಡಿಕೊ ಅರ್ಜುನ, ಸಮಾಧಾನ ಮಾಡಿಕೊ. ಈಗ ನಾವು ಏನೇ ಹೇಳಿದರೂ ಅವನಿಗೆ ತಿಳಿದುಕೋಷ್ಟು ಶಕ್ತಿ ಇಲ್ಲ ಅಣ್ಣ. ಅರ್ಜುನ, ಮುತ್ತು ಕೊಡುವಳು ಬಂದಾಗ ತುತ್ತು ಕೊಟ್ಟವಳು ಲೆಕ್ಕಕ್ಕಿಲ್ಲ ಅನ್ನೋದು ಹಾಗೆ. ಮೂಗು ಯಾರಿಗೆ ತಾನೇ ನೆನಪಿರುತ್ತೆ ಹೇಳು? ಹಾಗಾದರೆ ಹೆಣ್ಣಿನ ತೋಳ ತೆಕ್ಕೆಯಲ್ಲಿ ಬಿದ್ದವನಿಗೆ ಬೋರಗಲ್ಲಿ ಬುದ್ಧಿ ಹೇಳುವುದು ಬೋರಗಲ್ಲ ಮೇಲೆ ನೀರು ಇದ್ದ ಹಾಗೆ. ಅಣ್ಣ, ಈ ನಿಮ್ಮ ಮೊಸಳೆ ಕಣ್ಣೀರಿಗೆ ನಾನು ಕರಗುವವನಲ್ಲ. ನನಗೆ ಅವಳು ಬೇಕು. ಮೊಸಳೆ ಕಣ್ಣರು ನೋಡಿದೆ ಅರ್ಜುನ, ಹೇಗೆ ಮಾತನಾಡಿ ಹೋದ ನಿನ್ನ ತಮ್ಮ ಅರ್ಜುನ. ಅದನ್ನು ನೀನೇ ಬಗೆಹರಿಸಪ್ಪ. ಎಂತ ಒಡ ಹುಟ್ಟಿದವರು ನಾವು. ಒಂದೇ ಕರಳು ಬಳ್ಳಿಯಾದ ನಾವು ಅಣ್ಣನ ಮಾತಿಗೆ ಬೆಲೆ ಕೊಡದ ಹಾಗೆ ಹೋದನಲ್ಲ ನನ್ನ ತಮ್ಮ ಶಂಕರ. ಎಂತ ಒಡ ಹುಟ್ಟಿದವರು ನಾವು. ಅದಕ್ಕೆ ಯಾಕೆ ಇಷ್ಟೊಂದು ಚಿಂತೆ ಮಾಡ್ತೀರಾ, ಅಷ್ಟೇ ತಲೆ ಕೆಡಿಸ್ಕೋತೀರಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಹೋಗ್ಲಿ ಬಿಡಿ, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅನ್ನೋ ಹಾಗೆ ಅವರು ಯಾರನ್ನ ಇಷ್ಟಪಟ್ಟಿದ್ದಾರೋ ಅವರಿಗೆ ಕೊಟ್ಟು ಮದುವೆ ಮಾಡಿದ್ರಾಯ್ತು ಅಷ್ಟೇ. ಗಂಗಾ, ನಿನಗಿದ್ದಷ್ಟು ಬುದ್ಧಿ ನನ್ನ ತಮ್ಮ ಶಂಕರನಿಗಿಲ್ಲದಾಯ್ತಲ್ಲ. ಗಂಗಾ, ಅದಿರಲಿ. ಅಣ್ಣ ಹೇಳಿದ ಹಾಗೆ ನಮ್ಮಿಬ್ಬರ ಮದುವೆ ವಿಚಾರದಲ್ಲಿ ನಿನ್ನ ಒಪ್ಪಿಗೆ ಏನು? ಒಪ್ಪಿಗೆಯನ್ನು ಅಪ್ಪಿ ನಾನು ಎಂದೋ ನಿಮಗೆ ತಕ್ಕ ಸೊಸೆಯಾಗಿ ನಿಮ್ಮ ಕೈಯಿಂದ ಮಾಂಗಲ್ಯ ಕಟ್ಟಿಸಿಕೊಂಡು ಸತಿ ಧರ್ಮವನ್ನು ನಿಭಾಯಿಸುತ್ತಾ ನಿಮ್ಮ ಹೆಂಡತಿಯಾಗಿ ಈ ಮನೆಗೆ ಒಳ್ಳೆ ಕೀರ್ತಿ ತರಬೇಕಂತ ನಾನು ಯಾವತ್ತೂ ಕನಸು ಕಂಡಿದ್ದೆ. ಆ ಕನಸು ಇಂದು ನನಗೆ ಆಶೀರ್ವಾದ. ಎದ್ದೇಳು ಗಂಗಾ, ಎದ್ದೇಳು. ನಿನ್ನಂತ ರೂಪವತಿ ಗುಣವತಿ ಸತಿಯನ್ನು ಪಡೆಯುವುದು ನನ್ನ ಹೆತ್ತ ತಂದೆ ತಾಯಿಯ ಪುಣ್ಯವೇ ಸರಿ. ಗಂಗಾ, ಹೌದು. ಹಾಗಾದ್ರೆ ಈ ಸುಂದರವಾದ ಈ ಸಂತೋಷದಲ್ಲಿ ಒಂದೇ ಒಂದು ಸಿಹಿಯಾದ ಮಾತನಾಡುತ್ತಾ ಒಂದು ಸಿಹಿಯಾದ ಹಾಡನ್ನು ಹಾಡಿ ಶಾಶ್ವತವಾದ ಈ ಪ್ರೀತಿಯನ್ನ ಅಮರಗೊಳಿಸಲು ವಯಸ್ಸು. ನನ್ನೊಲವೇ ನೀ ಬಾ
ನನ್ನ ಚಲುವೆ ಬಳಿ ಬಾರೆ ಬಳಿ ಬಂದು ಸಿಹಿ ಮುತ್ತು ನೀಡು ಸಿಹಿ ಮುತ್ತಿನ ಕಾಣಿಕೆ ಬಾರೆ ನನ್ನ ಸನಿಹಕ್ಕೆ Hi, sweetie. I love you. ಸಿಹಿ ಮುತ್ತಿನ ಕಾಣಿಕೆ ನೀ ಬಾರಿ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ನೀ ಬಾರಿ ನನ್ನ ಸನಿಹಕ್ಕೆ ಪ್ರಿಯೆ ನೀನಂದ್ರೆ ತುಂಬಾ ಇಷ್ಟ ಸಿಹಿ ಮುತ್ತಿನ ಕಾಣಿಕೆ ನೀ ಬಾರಿ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ನೀ ಬಾರಿ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ನೀ ಬಾರಿ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ
ಸಂತೋಷಕ್ಕಾಗಿ ಮನೆಯಲ್ಲಿ ನಿಮಗೋಸ್ಕರ ಏನಾದರೂ ಸ್ವೀಟ್ಸ್ ಮಾಡ್ತೀನಿ, ಊಟ ಮಾಡೋಣ. ಈಗೇನಾದರೂ ಎದುರು ಮಾತನಾಡಿದರೆ ನನ್ನ ತಮ್ಮ ಶಂಕರನನ್ನು ಕಳೆದುಕೊಳ್ಳುವ ಸಂದರ್ಭ ಬಂದರೂ ಬರಬಹುದು. ಆ ಜಯರಾಜನ ಚೇಲ ಕುಲಕರ್ಣಿಯನ್ನು ಕರೆತರಿಸಿ ನನ್ನ ತಮ್ಮ ಶಂಕರನಿಗೆ ಅವನ ತಂಗಿ ಶೀಲಾಳನ್ನು ತೆಗೆದುಕೊಳ್ಳುವ ವಿಷಯವನ್ನು ಹೇಳಿ ಕಳಿಸಿದರಾಯಿತು. ಬಸವಣ್ಣನ ಜಾತ್ರಿ ಜೋರ, ಜಾತ್ರೆ ಮಾಡೋಣ ಗೆಳತಿ ಬಾರ. ಬಸವಣ್ಣನ ಜಾತ್ರಿ ಜೋರ, ಜಾತ್ರೆ ಮಾಡೋಣ ಗೆಳತಿ ಬಾರ. ಜಾತ್ರ್ಯಾಗ ಕಾಣತಿದಿ ಬಾಳ ಚಂದ, ಮನಸ್ಸ ಇಟ್ಟೇನಿ ನಿನ್ನ ಮ್ಯಾಲ. ಕೂಡಿ ಬಾಳೋಣ ಭೂಮಿ ಮ್ಯಾಲ, ಬಸವಣ್ಣನ ಜಾತ್ರಿ ಬಲು ಜೋರ. ಕೂಡಿ ಬಾಳೋಣ ಭೂಮಿ ಮ್ಯಾಲ, ಬಸವಣ್ಣನ ಜಾತ್ರಿ ಬಲು ಜೋರ. ಬಸವಣ್ಣನ ಜಾತ್ರಿ ಜೋರ, ಜಾತ್ರಿ ಮಾಡೋಣ ಗೆಳತಿ ಬಾರ. ಏನು ಊರಾಯ್ತು ಯಪ್ಪ ಇದ? ಈ ಊರಾಗ ಒಂದು ಚಂದನ ಹುಡುಗ್ಯಾರ ಬಂದ ಚೆಕ್ ಮಾಡಿಸ್ಕೊಂಡು ಹೋಗಲೇ ಇಲ್ಲ ನನ್ನ ಹಣೆ ಬರಕ್ಕ. ಬರೇ ಬರ್ತಾವ, ಬರೇ ಮುದುಕ್ಯಾರ ಬರ್ತಾವ. ನನ್ನ ಅಲ್ಲಿ ಮೊಟ್, ನನ್ನ ಇಲ್ಲಿ ಮೊಟ್ ಅಂತೇಳಿ ಸ್ವಂಟ ತೋರಿಸಿ ಸಿಟಕ್ ಮಾಡ್ಕೊಂಡು ಹೋಗಿಬಿಡ್ತಾವ. ಅಂದಂಗ ಈ ಅಂಜಲಿ ಎಲ್ಲಿ ಹೋಗಿರ್ಬೋದು? ಏನ್ರಿ ಡಾಕ್ಟ್ರ ನೀವಿಲ್ಲಿ? ನಮ್ಮನ ಕರೆದ ಕಟ್ಟಾರಿಲ್ಲ, ತುರಿಸಿ ಮೇವ್ ಹಾಕಾರಿಲ್ಲ. ನೀನ ಮೊನ್ನೆ ಮಾಡಿಸ್ಕೊಂಡು ಹೋದ ಗಿರಾಕಿ ಇವತ್ತು ಸಿಕ್ಕಿಲ್ಲ. ಏನು ವಿಷಯ? ಏನು ಹೇಳೋದು ಮರಾಯ? ಅಲ್ಲ ಮೊನ್ನೆ ನಮ್ನಿ ನೋವು ಮಾಡೋ ಹಂಗ ಮಾಡಿ ಹೋದಿ ಹೇಳ್ಬಾರ್ದ? ಆ ಸುದ್ದಿನ ಸಾಕ್ ಹೋಗಿತ್ತು ಮರಯ್ಯ. ನಾ ಮೊದಲ ಹೇಳಿದ್ನೆಲ್ಲ ಅಂಜಲಿ, ನಾ ಮಾಡಿದ್ದು ನೋವಾಕತಿ ಅಂತ.
ಏನು ಡಾಕ್ಟರ್ ಅದಿಯೋ ಮಾರಾಯ ಅವತ್ತು ಮಲಗಿಸಿ ಯಾವಾಗ ನೀ ನನಗೆ ಚುಚ್ಚಿದ ಒಂದು ನಮನಿ ಗಳಿಗೆ ಹೋಗಿ ಕೆತ್ತಾಗ ಹೋದಂಗಾಗಿತ್ತು ನಾನು. ಆಮೇಲೆ ಯಾವಾಗ ಸೂಜಿ ಹೊರಗೆ ತೆಗೆದಲ್ಲ ಅವಾಗ ನಾವು ಕಣ್ಣು ಬಿಟ್ಟೆ ನೋಡ್ದ. ಆಮೇಲೆ ಬರೀ ರಕ್ತನ ಬಂದಿತ್ತ. ನೋಡು ಹುಡುಗಿ, ನೀನು ಮಾಡಿಸಿಕೊಳ್ಳುವಾಗ ಬಾಳ ಬಡದಾಡ್ತೀಯ. ಅದರಾಗ ನಿನಗೆ ಹೊಸದಾಗಿ ಮಾಡಿದ್ನೆಲ್ಲ ರಗತಾನು ಬಂದಿರ್ಬೇಕು, ನೂನಾಗಿರ್ಬೇಕು. ನೀ ಬಿಟ್ಟಿದ್ಯಲ್ಲ ಎಣ್ಣಿನ ಹೊರಗೆ ಬರಾಕ ಹಚ್ಚಿತ್ತು. ನಾನು ಕರೆಕ್ಟಾಗಿ ಚುಚ್ಚಿ ಎಣ್ಣೆ ಬಿಟ್ಟಿದ್ನೆಲ್ಲ ಎಣ್ಣೆ ಹೆಂಗ ಹೊರಗೆ ಬಂತ? ಬಿಡೋದು ಬಿಡ್ತಿದಿ ಅಟ್ಟು ತುಟ್ಟಿ ಎಣ್ಣಿ ಸೌಕಾಸ ಸ್ವಲ್ಪ ಬಿಡ್ಬೇಕಿಲ್ಲ. ಒಮ್ಮಿಗೆ ಎಲ್ಲಾರು ಬಿಟ್ಬಿಟ್ರೆ ಹೊರಗೂ ಬರ್ತೈತಿ, ಇನ್ನೊಂದು ಕಡೆನೂ ಹೊಕ್ಕೈತಿ. ಅಲ್ಲ ಮಾರಾಯ ನಮ್ಮನೆ ಎಣ್ಣೆ ಬಿಡ್ತಾರ ತ್ರಾಸಾಗತ್ತು ಮಾರಾಯ, ತ್ರಾಸಾಗತ್ತ. ನಿಮ್ಮಂತ ಹುಡುಗಿಯರಿಗೆ ತ್ರಾಸಾಗಬಾರ್ದಂತೇಳಿ 2 ದುಂಡನು ಒಂದು ಉದ್ದಂದ ಕೊಟ್ಟಿರ್ತೇವಲ್ಲ, ಗಬಕ್ಕನ ಬಾಯಾಗ ಇಟ್ಕೊಂಡ್ಬಿಡ್ಬೇಕ. ಬಾಯಾಗ ಬಕ್ಕ ಬರ್ಲಿ ಹೊಟ್ಟಿ ತುರುಕ್ಲಿ ಏನದು ಉದ್ದಂದು ಗುಂಡ ಅಂತ ಅನ್ನಕತ್ತಿಯಲ್ಲ. ಅವರಿ ನೋವಾದಾಗ 2 ದುಂಡನ ಗುಳಿಗೆ ತಗೊಂಡು ಬಿಟ್ರೆ ನೋವು ಕಡಿಮೆ ಆಗತ್ತ. ಒಂದು ಉದ್ದನ ಗುಳಿಗೆ ಬಾಯಾಗಿಟ್ಕೊಂಡು ಲಚ್ಚ ಲಚ್ಚ ಸೀಪಿ ಬಿಟ್ರೆ ಸಮಾಧಾನ ಆಗತ್ತೆ ಅಷ್ಟೇ. ಬಾಬಾ ಎಷ್ಟು ಪ್ರೀತಿ ಇದೀವೋ ಡಾಕ್ಟ್ರ, ಎಷ್ಟು ಪ್ರೀತಿ ಇದೀನಿ ನೀನು. ಇನ್ನು ಮ್ಯಾಗ ಡಾಕ್ಟರ್ ಅನ್ನಂಗಿಲ್ಪ ಮಾಮ ಅಂತೀನಿ. ಸಾಯಿ ಕುಡಕಗ ಸರಾಯಿ ಕುಡಿಸ್ದಂಗಾತ ನನ್ನ ಜೀವಕ್ಕ. ಇವನು ಬಾರಿಗೆ ಹೊಂಟ ಮುಲ್ಮುಲ ಅಂತ ಐತೆ. ತಿಳಿಯ ಬಂದು ಏನು ನಿನ್ನ ಮಾತಿನ ಅರ್ಥ ಅಂದೆ. ಹಸಿದ ಹೊಟ್ಟಿಗೆ ಅನ್ನ ಉಣಿಸ್ದಂಗಾತ ನನಗೂ ನಿನ್ನ ಮ್ಯಾಲ ಒಂದು ನಮೂನಿ ಶುರುವಾಗಿ ಬಿಟ್ಟತಿ. ಏನದು ಶುರುವಾಗಿರೋದು? ನಿನ್ನ ಮ್ಯಾಲ ಒಂದು ನಮೂನಿ ಪ್ರೀತಿನ ಶುರುವಾಗಿ ಬಿಟ್ಟತಿ. ಮತ್ತೆ ತಡ ಮಾಡ್ತಿ, ಚಾಲು ಮಾಡಿ ನಮ್ಮ ಪ್ರೀತಿ ಗಾಡಿ. ವಾಟಿಕ ಶಾಂಪೋ ಹಚ್ಚಿ ತೊಳೆದಾಳ, ಏನು ಚಂದ ನಾರದವ ಕೂದಲ. ನಾವು ಬರ್ತೇನಂತ ತೆರೆದಿಟ್ಟಿರತಾಳ ಅವರ ಮನೆಯ ಬಾಗಿಲ. ಕೆಂಪನ ಹೆಣ್ಣಾಗಿ ನೆನಪಿಗೆ ಬರುವಾಗಿ ಗುಂಪಿನ್ಯಾಗೂ ಇದ್ದರು ನನ್ನ ಕೈ ಮಾಡಿ ಕರಿವಾಗಿ. 1 2 3 4 ಚಂದನಾರದವ ಕೂದಲ. ಬರ್ತೇನಂತ ತೆರೆದಿಟ್ಟಿರತಾಳ ಅವರ ಮನೆಯ ಬಾಗಿಲ. ಚಂಪನ ಹೆಣ್ಣಾಗಿ ನೆನಪಿಗೆ ಬರುವಾಗಿ ಗುಂಪಿನಾಗೂ ಇದ್ದರು ನನ್ನ ಕೈ ಮಾಡಿ ಕರಿವಾಗಿ. ಜಾಂಪೋ ಹಚ್ಚಿ ತೊಳೆದಳ ಚಂದನಾರದವ ಕೂದಲ.
ಅಕ್ಕೈದು ಬಂಗಾರಿ ಹಂಗ ಮಾಡಿ ನೋಡಿದ್ರ ಮುತ್ತಾಡುವಂಗ ಅಕ್ಕೈದು ಬಂಗಾರಿ ಹಂಗ ಮಾಡಿ ಕಂಪನ ಹೆಣ್ಣಾಗಿ ನೆನಪಿಗೆ ಬರುವಾಗಿ ಗುಂಪಿನಾಗು ಇದ್ದರು ನನ್ನ ಕೈ ಮಾಡಿ ಕರಿವಾಗೆ ವಾಟಿಕ ಶಾಂಪು ಹಚ್ಚಿ ತೊಳೆದಳ ಚಂದ ನರದವ ನೋಡುವಂಗ ಆಗತೈತಿ ಹೊಳ್ಳಿ ಹೊಳ್ಳಿ ಕತ್ತಲದಾಗ ಕರ್ಕೊಂಡು ತೆರೆದಿದ್ರ ಬಳ್ಳ ಬಳ್ಳ ಹೊಳಿತಾವ ಕಳ್ಳಿ ಬಂದದ ಬೀಸತೈತಿ ತಿರಿಗಾಳಿ ನೋಡಿದರ ಬಂದಂಗ ತಂಗಾಳಿ ಇದಂಗ ಕಣ್ಣ ಕರಗಿ ಹೊಳಿ ಮಡಲಿಗೆ ಈಗ ನೆಲನಾದ ಈಗೆಲ್ಲ ನೋಡಿದ್ರ ಮುದ್ದಾಡುವಂಗ ಕಟ್ಟು ಬಂಗಾರಿ ಹೆಂಗ ನೋಡಿದ್ರ ಮುತ್ತಾಡುವಂಗ ಕಟ್ಟು ಬಂಗಾರಿ ಹೆಂಗ ಮಾಡಿ ಕಂಪನ ಹೆಣ್ಣಾಗಿ ನೆನಪಿಗೆ ಬರುವಾಗಿ ಗುಂಪಿನಾಗು ಇದ್ದರು ನನ್ನ ಕೈ ಮಾಡಿ ಕರಿವಾಗಿ ಕಾಟಿಕ ಶಾಂಪು ಹಚ್ಚಿ ತೊಳೆದಳ ನಿಂತದ ನರದವ ಕೂಗದ ನಾ ಬರ್ತೇನಂತ ತೆರೆದಿಟ್ಟಿರತಳ ಅವರ ಮನೆಯ ಬಾಗಿಲ ಅವರ ಮನೆಯ ಬಾಗಿಲ ಅವರ ಮನೆಯ ಬಾಗಿಲ ಇವನಿ ಶಂಭುಲಿಂಗ ಏ ಯವ್ವ ಮಗಳ ಅಂಜಲಿ ಎಲ್ಲದಿಯ ನಿಮ್ಮ ಅವನ ಸಿಗವಲ್ಲ ಹುಡುಕಿ ಸಾಕಾಗೈತಿ ಏ ಕಲ್ಲಪ್ಪ ದೊಡಪ್ಪ ಎಲ್ಲರ ನನ್ನ ಮಗಳು ನೋಡ್ಗಿಡಿನ ಕಲ್ಲಪ್ಪ ಸಗೋರ ಏ ಮುರುಗಪ್ಪ ನನ್ನ ಮಗಳು ನೋಡ್ಗಿಡಿನ ಅಂತಾನೆ ಈ ಹುಚ್ಚು ಹುಡುಗಿ ಏನ್ರಿ ವಯಸ್ಸಾಗಿನ ಕೈಗೆ ಸಿಗಂಗಿಲ್ಲ ಅಂತಾನೆ ಇಲ್ಲಿ ಯಾರ ಅಡ್ನಾಡಿಗಳು ಮಂಗ್ಯಾಗಳು ನಿಂತಾವ ಇವ್ರನ್ನ ಕೇಳ್ಬಿಡು ತಡ್ರಿ ಒಂದು ಮಾತು ಏ ನಿಮ್ಮವ್ರ ದಾರ್ಯ ನಿಂತಿರ ಗೊತ್ತಾಗಲೇ ದಾರಿ ಬಿಡ್ರಿ ನಿಮ್ಮವ್ರ ಮಂಗ್ಯಾಗಳ ಏ ಮರಯ್ಯ ಚಿಲ್ಲರಿಲ್ಲ ಮುಂದೋಗ ತಗೊಳಪ್ಪ ಇವನವನಲ್ಲಿ ಈ ಕುಲಕರ್ಣಿನ ಚಿಲ್ರ ಮಾಡಿದ್ರ್ಯಾ ಏ ಮಗನ ಮಾಡ್ತಾನ್ರಲ್ಲ ಇದು ನನಗ ಚಿಲ್ರ ಅಂತಿರಲಿ ನಿಮಗೆ ಕರೆಕ್ಟಾಗಿ ಮಾಡ್ತಾನೆ ಮಕ್ಕಳ ಏ ನಿಮ್ಮವ್ರ ಬೆಟ್ಟನ ಎಲ್ರ ಮೂರ ಹಂಗ ಸಿಗಿಸಿ ನಿಂತಿರಲ್ಲ ಒಟ್ಟ ಬೆಟ್ಟನ ಎಲ್ರಿ ಏ ಇವ ನಮಗ ಮಂಗ್ಯಾಗಳು ಅನ್ನಕತ್ತಾನ ಮಾವ ನಮಗ ಮಂಗ್ಯಾಗಳು ಅನ್ನಕತ್ತಾನ ಲೇ ಯಾವಲೇ ಅವ ಸಿಕ್ ಟೈಮ್ದಾಗ ಸಮಾಧಾನ ಮಾಡ್ಕೋಬೇಕಂದ್ರ ನಿಮ್ಮಂತರ ಕಾಟನ ಬೇರೆ ತಲೆ ಕೆಡಿಸ್ಬೇಡಲೇ ತಲೆ ಕೆಡಿಸ್ಬೇಡ ಅಲ್ಲ ಮಕ್ಕಳ ಅಲ್ಲಲೇ ಈ ಕುಲಕರ್ಣಿ ಇದ್ರ ಬಾಲ ಬಿಚ್ಚಾತಿರ ನಿಮ್ಮವ್ರ ಮಾಡ್ತಾರ ಯಪ್ಪ ಪೊಲೀಸರು ಬಂದ್ರು ಓಡ್ರಿ ಯಪ್ಪ ನೀನೆಲ್ಲ ನನಗೆ ಗೊತ್ತಾಗ್ಲಿಲ್ಲಲ್ಲೋ ಯಪ್ಪ ಯಪ್ಪ ನಾವೇನು ಮಾಡಿಲ್ಲೋ ಯಪ್ಪ ನಿನ್ನ ಮೇಲೆ ಅಣಿ ಮಾಡಿ ಹೇಳ್ತೀನೋ ನಿನ್ನ ಮೇಲೆ ಅಣಿ ಮಾಡಿ ನಿಮ್ಮವ್ನ ಏನು ಮಾಡ್ಬೇಕಂತ ಮಾಡಿದ್ದಿ ಮಾಡೋದೆಲ್ಲ ಮಾಡಿ ಏನು ಮಾಡಿಲ್ಲ ಅಂತ ಹೇಳಕತ್ತಾಳ ಇವಳು ಇಲ್ಲೋ ಯಪ್ಪ ಅಲ್ಲ ಯಪ್ಪ ಇದು ಬೇರೆದಾರ ಮನೆಗೆ ಹತ್ತಿಲ್ರಿ ಬೆಂಕಿ ಇದು ನನ್ನ ಬುಡಕ್ಕ ಹತ್ತಿದ್ದಾಗ ಗುರಿಯಾಕತ್ತತಿ ಮ್ಯಾಲಿನ ಮಠ ಉರಿತವ್ರಿ ಈಗ ಭಾಳ ಯಪ್ಪ ಡಾಕ್ಟರ್ ಬಂದ ಇನ್ನೂ 2 ದಿನ ಆಗಿದ್ರಲ್ಲಿ 12 ಸೊಳೆ ಮಗನ ಆಲೆ ಕೊಟ್ಟಿಗೆ ರಾಕತ್ತಿರಲ್ಲೇ ಹಲಕಟ್ಟಾಡ್ಸಿಕೆ ಗೊತ್ತಾಗಲ್ಲ ತಿಳ್ಕೋಬೇಡ ಕುಲಕರ್ಣಿ ನಿನ್ನ ಮಗಳ ಹೊಟ್ಟಿ ನೋಯ್ತೈತಿ ಅಂತ ಹೇಳಿ ಚರ್ಗಿ ತಗೊಂಡ ಬಂದ ಚಕ್ಕರ್ ಬಂದು ಬಿದ್ದಿದ್ಲ ಅದನ್ನ ನೋಡಿ ದನ ಕಾಯಿ ಮಂಜ ಬಂದ ನನಗೆ ವಿಷಯ ತಿಳಿಸಿದ ಮಣಿ ಕೊಟ್ಟ ದೇವ್ರ ಅಂತಾದ್ರಾಗ ನಿಮ್ಮ ಮಗಳಿಗೆ ತೊಂದರೆ ಆಗೈತೆ ಅಂತ ಕೇಳಿ ಎದ್ನೋ ಬಿದ್ನೋ ಅಂತ ಹೇಳಿ ಓಡೋಡಿ ಬಂದ ಚಕ್ ಮಾಡಾಕತ್ತಿದ್ನಿ ನೀ ಬಂದಿ ನೋಡ ಕುಲಕರ್ಣಿ
ಅನ್ಕೊಂಡ್ಯಪ್ಪ ಅನ್ಕೊಂಡೆ ನನ್ನ ಮಗಳ ಅಪ್ರಂಜ ಅಂತೇಳಿ ಅನ್ಕೊಂಡೆ ನನ್ನ ಮಗಳ ಒಳಗೆ ಬರ್ಬೋದಲ್ಲ? ಏ ಡಾಕ್ಟ್ರ, ನಾನು ನಿನ್ನ ಬಗ್ಗೆ ತೆಪ್ಪು ತಿಳ್ಕೊಂಡಿದ್ದೆ. ನೀನು ನನ್ನ ಮಗಳ ಜೀವ ಕಾಪಾಡಿದಲ್ಲ, ನನಗಟ್ಟ ಸಾಕು ತಮ್ಮ. ಜೀವ ಬೇಕು ಅಂತಾನೆ. ಜೀವ ಉಳಿಸೋದು ನಮ್ಮ ಕರ್ತವ್ಯ ರೀ ಕುಲಕರ್ಣಿ ಅವರ. ದರಗಿಳಿದಂತೆ ಸಾರಥಿಯೇ ಏನು ಬಾರ್ಲೇ ಬಸ್ಯ, ಏನಲ್ಲೇ ಚೀಲ್ದನು ಸ್ವಾಮಾನ. ಏನಪ್ಪ ಮಾವ, ಬಾರೋಳೆ. ತಂದೆ ಮಗಳು ಏನೋ ವಾಕಿಂಗ್ ಬಂದಿದ್ರಿ? ಹೌದು ಅಂದಂಗ ಯಾರವ? ಇವ ನಮ್ಮ ಮನ್ಯಾಗ ಹೊಸದಾಗಿ ಬಂದಂತ RMT ಡಾಕ್ಟರ್ ಅಂತ ಸತ್ಯ ಅಂತ. ಇವ್ರು ನಮ್ಮ ಮನ್ಯಾಗ ತೆಳಗಿನ ಮನ್ಯಾಗ ಸುಖ ಪಡ್ಯಾಕದನು ಈ ಮಗ ಬಾಡ್ಗಿ. ಅದು ಹೋಲ್ ಬಿಡ, ಇದು ಕೈಯಾಗ ಏನು ಚೀಲ್ದಾನ ಸ್ವಾಮಾನ. ನೋಡು ಮಾವ, ಈ ಹಾಳಾದ ಕೇವ್ರು ಒಮ್ಮೆ ಸಿಂಗಲ್ ಪೀಸ್ ಒಮ್ಮೆ 3 ಪೀಸ್ ಕೊಟ್ಟು ನನ್ನ ಮೋಟಾರ್ ಸುಟ್ಟೋಗೈತಿ. ಅದಕ್ಕೆ ಇದನ್ನ ರಿಪೇರಿ ಮಾಡಿಸ್ಕೊಂಬರಕ ಬಾರ್ಕಿ ಜಟ್ಟ್ಯಾನ ಕಡೆ ಹೊಂಟೇನಿ. ಅಲ್ಲಲ್ಲಿ ಬಸ್ಯ, ನಿಂದರ ಮಿಷನ್ ಸಣ್ಣದೈತಿ ಮಗನ. ಸ್ವಲ್ಪ ದೊಡ್ಡದು ತೊಗೊಂಡ್ರ ಏನಾರ ಕೆಲಸ ಆಕತಿ. ಅದ್ರಾಗ ಗುದ್ದಾಡಿದೆ ಅಂದ್ರೆ ಏನೇನು ಕೆಲಸ ಆಗಂಗಿಲ್ಲ. ಯಪ್ಪ ಬೀಸೋದು ಅಂತ ಬರೋಬ್ಬರಿ ಹೇಳ್ದಿ. ಏನದು ಸಣ್ಣದು ದೊಡ್ಡದು ದೊಡ್ಡದು ಸಣ್ಣದು ಸಣ್ಣದು ದೊಡ್ಡದು ದೊಡ್ಡದು ಸಣ್ಣದು ಅಂದ್ರ ಅಷ್ಟು ಗೊತ್ತಾಗಲ್ಲ ಅಂಜಲಿ. ಸಣ್ಣದಂದ್ರ ಜ್ವಾಳ, ದೊಡ್ಡದಂದ್ರ ಗೋವಿನ ಜ್ವಾಳ. ಅಲ್ಲಪ್ಪ, ನೀವ್ ಹಿಂಗ ಅಡಕ್ನಾಗಿಟ್ಟು ಮಾತಾಡಿದ್ರೆ ನಮಗರ ಏನು ಗೊತ್ತಾಗಬೇಕನ್ನ ನಾವಿನ್ನ ಸಣ್ಣ ಅವ್ರದೇವಿ. ನಮ್ಮ ಸಣ್ಣನ ಓಣ್ಯಾಗ ಈಕಿ ಚಂದನ ಬೆಳ್ಳಕ್ಕಿ, ಆ ಓಣ್ಯಾಗ ಹೊಂಟಾರ ಕೆಣಿ ಮ್ಯಾಲ ಕೋಣ ಹಿಡಿಯಾಕಿ. ನಮ್ಮ ಸಣ್ಣನ ಓಣ್ಯಾಗ ಈಕಿ ಚಂದನ ಬೆಳ್ಳಕ್ಕಿ, ನಾವು ಓಣ್ಯಾಗ ಹೊಂಟಾರ ದನಿ ಮ್ಯಾಲ ಕೋಣ ಹಿಡಿಯಾಕಿ. ಓಣ್ಯಾಗ ಹೊಂಟಾರ ದನಿ ಮ್ಯಾಲ ಕೋಣ ಹಿಡಿಯಾಕಿ. ನಾ ಊರಾಗ ಇಲ್ಲಿಕಂದ್ರ ಈಕಿ ಹುಡುಕ್ಯಾಡಿ ಸಾಯಾಕಿ. ಸಿಕ್ಕರ ಬಡಿತಿದ್ಲು ತ್ಯಾಕಿ. ಹೌದ್ರಿ ಬಸವರ, ಕರೆಂಟ್ ಇಲ್ಲ ಅಂದ್ರ ಏನ್ ಮಾಡ್ತೀರಿ? ಕರೆಂಟ್ ಹೋದ್ರೆ ಮಗನ ಜನರೇಟರ್ ಆನ್ ಮಾಡಿ ಚಲೋ ಮಾಡಿ ಕುಗ್ತೇನೆ. ಅಷ್ಟ ಸುಲಭ ತಿಳ್ಕೊಬೇಡ ಈ ಗಿರ್ನಿ ಬಸ್ಸನ್ನ. ಈಗ ಶಕ್ತಿ ನಿನ್ನಲ್ಲಿಲ್ಲ. ನೋಡಪ್ಪ ಬಸ್ಯ, ಸಿಕ್ಕ ಟೈಮ್ನ್ಯಾಗ ಮಿಷನ್ ಚಲೋ ಮಾಡಿದ್ರ 3 ತಿಂಗಳು ಬರು ಮಿಷನ್ 3 ದಿನಕ್ಕೆ ಬರೋದಿಲ್ಲಲೇ ಅಡ್ನಾಡೆ ಬಸ್ಯ. ನಿಮ್ಮ ಮಾತ ಕರೆ ಐತ್ ನೋಡ್ರಿ ಕುಲಕರ್ಣಿ ಅವ್ರ. ಏ ಮಾವ ಅವ ನೋಡಾಕ ಚಂದ ಅದನಂತ ತಿಳ್ಕೊಂಡ ನೌಕರಿ ಮಾಡ್ತಾನಂತ ಹೇಳಿ ನಿನ್ನ ಮಗನ ಅವಂಗ ಕೊಡು ಪ್ಲಾನ್ ಮಾಡಿದ್ರ ಮಗನ ನಿನ್ನ ಹೆಣ ಗೂಟಕ್ಕೆ ಬಡದ ನಿನ್ನ ಮಗನ ಹಾರಿಸ್ಕೊಂಡು ಹೋಗೋದಿದ್ರ ನಾ ಮೇಲೆ ಚಿಕ್ಕನಲ್ಲ. ಏನಪ್ಪ ಅಲ್ಲ ಮಾವ, ಹಿಂಗ್ಯಾಕೆ ನಿಂತಿ ಬೆದರ್ಗೊಮ್ಮೆ ನಿಂತಂಗ? ಏನಾರ ಮಾತ್ರ ಮಾತಾಡಲ್ಲ, ನಿಂತರ ಯವ್ವ ಮಗಳ, ಇತ್ತಿತ್ಲಾಗ ನಿಮ್ಮ ಮಾವಗ ಗುದ್ದವಣ ಬ್ಯಾನ್ ಚಲೋ ಆಗೈತಿ.
ಏನು ಡಾಕ್ಟ್ರ ಇವನು ಸ್ವಲ್ಪ ಚೆಕ್ ಮಾಡ ಈ ಮಂಗ್ಯ ಸೊಳಮ್ಗ ಎತ್ತಗರ ಮಾಡಾಕತ್ತಾನು ಡಾಕ್ಟ್ರ. ನಾ ಇರೋದ ಸರಿ ಮಾಡಾಕ್ರಿ ಕುಲಕರ್ಣಿ ಅವ್ರ. ಬಾ ಮೊದ್ಲು ಸರಿ ಮಾಡ್ಬಾ, 2 ಮಗನ ಸಾಕಾಗೈತೆ ನನಗೆ, ಗಂಟ ಬದ್ದಾನ. ನೀ ಹೇಳ್ದಂಗ ಗುದ್ದವನು ಬ್ಯಾಣಿ ಬಂದಿರೋದು ಖರೇನ. ಏ ಡಾಕ್ಟ್ರ ಮಗನ, ನೀ ಏನು ಸರಿ ಮಾಡೋದು ಬ್ಯಾಡಪ್ಪ, ಅದನ್ನೆಲ್ಲ ಸಾರಿ ಮಾಡಾಕ ಇಲ್ಲಿ ಅದಾಳಲ್ಲ ಈಕೆ ಕೊಡ್ತಾಳ, ನಾ ತಗೊಂತೇನೆ. ನಿಂದೇನು ಕೆಲಸ? ರೈಟ್ ನೋಡ್ ಬಸ್ಯ, ಅಂಜಲಿ ಕೊಡು ಔಷಧದಾಗ ಏನು ಪವರ್ ಇರೋದಿಲ್ಲೇ ಬಸ್ಯ. ನನ್ನ ಔಷಧ ತಗೋ, ನಿನಗೆ ಎಲ್ಲಾ ಕಡಿಮೆ ಆಕೈತಿ, ನಿನ್ನ ಪವರ್ನು ಹೆಚ್ಚಾಕತ್ಲೇ ಬಸ್ಯ. ನೀ ಕೊಡು ಇಂಗ್ಲೀಷ್, ಕೂಗಾಡಿ ಕೊಡು ಇಂಗ್ಲೀಷ್ ಔಷಧ ನನಗೆ ಬೇಕಾಗಿಲ್ಲ. ನಂದೈತಿ ಸೈಲೆಂಟಾಗಿ ಮಾಡೋ ಔಷಧ. ಆ ಔಷಧ ಆಕಿಗೆ ಸರಿ ಆಕೈತಿ, ನಾ ಕೊಡ್ತೇನೆ. ನೋಡಪ್ಪ ಬಸ್ಯ, ನೀನು ಇಂಗ್ಲೀಷ್ ಮೆಡಿಸನ್ ಅರತ್ತು ಇಲ್ಲ ಆಯುರ್ವೇದಿಕ್ ಮೆಡಿಸನ್ ಅರತ್ತು, ಒಟ್ಟು ನೀನು ಮೇಲೆ ಮನಿ ಚಿಕ್ಕ ಅನ್ನೋದು ಬದ್ಲಿಯಾಗಿ ಹೊಸ ಮನುಷ್ಯರಂಗೆ ಬದ್ಲಿ ಆದ್ರಟ್ಟ ಸಾಕು ಬಸ್ಯ. ಯಪ್ಪ ನೀವು ಮುಂದೆ ನಡ್ರಿ, ಆಯುರ್ವೇದಿಕ್ ಔಷಧ ಅಂದ್ರಲ್ಲ ಗಿಡಮೂಲಿಕೆ ತೋರಿಸ್ಕೊಂಡ್ ಬರ್ತೀನಿ. ಯಾವ ಔಷಧ? ನಡೆ ನಿಮ್ಮ ಅವ್ನು ನಡೆ ಮನಿಗೆ ಆಯುರ್ವೇದಕ್ಕೆ ಕೊಡಕ್ಕೆ ಹೊಂಟಳ. ಯಾವ ಆಯುರ್ವೇದಕ್ಕೆ ಕೊಡಕ್ಕೆ ಹೋಗೋ ಹೊಂಟಿ? ಅಯ್ಯ ಪಾಪ ಮಾವಿರ ಒಬ್ಬನ ಅವ ಸತ್ರ ನಾ ಯಾರಿಗೆ ಮಾವ ಅಂತ ಅನ್ಬೇಕು ನಿಮ್ಮ? ಏ ಮುಚ್ಚ ನೀ ಮೌನ ಬಾಯ್ ಮುಚ್ಚ. ಜರ್ಸಿ ಆಕಳ ಬಾಯಿ ತೆಗದಂಗಾಕತಿ. ಅಲ್ಲ ನಿಮ್ಮ ಮೌನ ನನಗರ ಕೂಳಿಲ್ಲ, ಕೂಳು ಮಾಡಿ ಉಂತ ನೀವು ಹೊಟ್ಟಿ ಹಸ್ತತೆ. ನಿಮ್ಮ ಮೌನ ಅವ್ನು ಕೂಡ ಕುಂತೇನು ನಿಂತೇನು ಮಾಡೋಕಿ? ನಮ್ಮಪ್ಪ ಬೇಡ ಅಂತಾನ. ನೋಡು ಬಸ್ಯ, ನೀನು ಆರಾಮ ಆಗ್ಬೇಕಂದ್ರೆ ನಾ ಇದ್ದಾಗ ನೀನು ನಮ್ಮ ಮನೆಗೆ ಬಾ, ಅವಾಗ ನನ್ನ ಮಗಳು ನಿನಗೆ ಆಯುರ್ವೇದಿಕ್ ಮೆಡಿಸಿನ್ ಕೊಡ್ತಾಳೆ ಬಸ್ಯ. ಈಗ ಬೇಡ ಅಂತ ನಮ್ಮಪ್ಪ ಇಲ್ಲ ನೋಡಿದ್ರು ಬಾಯ್ ಅವ ಇಲ್ಲಾರ್ದಾಗ ಬಂದು ತೊಗೊಂಡೋಗಕಂತೆ. ಹಾಂ ಈಗ ಹೋಗೇ ಬಿಡ್ತೀನಿ ನಮ್ಮಪ್ಪನ ಜೋಡಿ. ಮಾವ ನಾ ಬರಲೇ? ಬೇಡ ಅಂತಡಿ, ಎಲ್ಲ ಆಯ್ತಂತ ಅವ್ರಿಗೆ. ಮನಸ್ಸೆರಡು ಕೂಡುವುದಕ್ಕೆ ಇರಬೇಕು ದೈವ ಬಲ. ಮನಸ್ಸೆರಡು ಕೂಡುವುದಕ್ಕೆ ಇರಬೇಕು ದೈವ ಬಲ. ಹಣೆಯಕ್ಕಿ ಕೂಡಿದರೆ ಹಡೆದವರು ಬೇಕಿಲ್ಲ. ಆಗೈತಿ ನಿನ್ನ ಮಾರಿ ನೋಡುವಂಗ ಆಗೈತಿ. ಈ ಹುಡುಗಿಯಲ್ಲಿ ಸಿಗತಿ ನಿನ್ನ ಜೊತೆ ಮಾತಾಡೋದೈತಿ. ಈ ಹುಡುಗಿಯಲ್ಲಿ ಸಿಗತಿ ನಿನ್ನ ಜೊತೆ ಮಾತಾಡೋದೈತಿ. ಯಾವಾಗ
ಮನಸ್ಸಿನೊಳಗ ಮನೆ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆತೈತಿ ಶುರುವಾದ ಪ್ರೀತಿ ಮನಸ್ಸಿನೊಳಗ ಶುರುವಾದ ಐತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆತೈತಿ ನನ್ನ ಹೃದಯದ ರಾಜ್ಯದೊಳಗ ನೀ ಮಹಾರಾಣಿ ಗೆಳತಿ ನನ್ನ ಹೃದಯದ ರಾಜ್ಯದೊಳಗ ನೀ ಮಹಾರಾಣಿ ಕೇಳ ಗೆಳತಿ ಕೇಳ ಗೆಳತಿ ಪವಿತ್ರ ನಮ್ಮ ಪ್ರೀತಿ ನನ್ನ ಮರೆತು ನೀ ಹೆಂಗ ಇರತಿ ಈ ಜೀವನ ಹೆಂಗ ಗಂಜಿ ನನ್ನ ಮರತಿ ಬಿಟ್ಟು ಹೋಗಲಾಗ ನಿಂತಿ ಬ್ರಹ್ಮ ಬರಹ ಬದಲಾಗೈತಿ ಮನಸ್ಸು ನೋಡು ಕಲ್ಲಾಗಿ ಹೌದೇನೆ ನನ್ನ ಹೃದಯದ ರಾಜ್ಯದೊಳಗೆ ನೀನೇ ಮಹಾರಾಣಿ ಗೆಳತಿ ನನ್ನ ಹೃದಯದ ರಾಜ್ಯದೊಳಗೆ ನೀನೇ ಮಹಾರಾಣಿ ಗೆಳತಿ ನಿನ್ನ ಮಾರಿ ನೋಡಂಗ ಆಗೈತಿ ನಿನ್ನ ಮಾರಿ ನೋಡುವಂಗ ಆಗೈತಿ ಈ ಹುಡುಗಿಯಲ್ಲಿ ಸಿಗತಿ ನಿನ್ನ ಜೊತೆ ಮಾತಾಡೋದೈತಿ ಈ ಹುಡುಗಿಯಲ್ಲಿ ಸಿಗತಿ ನಿನ್ನ ಜೊತೆ ಮಾತಾಡೋದೈತಿ ಲಾ 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 ನಿಲ್ಲಿಸ್ರು ನಿಮ್ಮವ್ರು ನಿಲ್ಲಿಸ್ರಿ ಏನೇನಾರ ಮಾಡಕತ್ತೀರ ನಿಮ್ಮವ್ರ ಏನದಿರಿ ನಡಿ ನಿಮ್ಮವ್ ನಿನಗರ ಗೊತ್ತಾಕತ್ತಿಲ್ಲೋ ನಿಮ್ಮವ್ನ ಯಪ್ಪ ಬೇಡ ಅಂದೆ ಏ ಬ್ಯಾಡ ನಡಿ ನಿಮ್ಮವ್ನ ಮನೆ ಹೋಗು ನಡಿ ಹೋಗೇ ಬಿಡೋಣ ಹೋಗು ನಡಿ ಸಿಟ್ಟಾಗ ಬ್ಯಾಡ ನೀ ಬಿಟ್ಟ ಹೋಗಬ್ಯಾಡ ನೀ ನನ್ನ ನಿನ್ನ ಪ್ರೀತಿ ಸುದ್ದಿ ಆಗೈತಲ್ಲಿ ಹೇಳ ಹಳ್ಳಿಗೆಂದು ಹಳ್ಳಿ ಬರೆದ ಹೇಳ ಹಳ್ಳಿಗೆಂದು ಹೊಳ್ಳಿ ಬರಿಸಿ ಯವ್ವ ಮಗಳ ನಡಿ ನಿಮ್ಮವ್ನ ನಡಿ ಮನೆಗೆ ಈಗಿನ ಹುಡುಗರ ತುಂಬಿದ ಕೊಡಕ್ಕ ಕಲ್ಲು ಒಗದ ತೂತ್ ಮಾಡಕ್ಕ ನಿಂತಿರ್ತಾವ ಅಡ್ನಾಡಿ ಸೊಳೆ ಮಕ್ಕಳ ಇವ್ರಿಗೂ ನಮ್ಮದೇನು ಕೆಲಸ ಹೋಗು ನಡಿ ಮನೆಗೆ ಬಿಡ ಪಾಪ ಅವಂದಾತಿ ಒಂದು ತೋರ್ಸದ ತೋರಿಸ್ತಿ ಚಂದ ಏನು ತೋರ್ಸವನ ಅಲ್ಲ ಸುಮ್ಮನೆಪ್ಪ ಬ್ಯಾಗಿನ ಜಿಪ್ಪ ಸರಿಸ ಕೊಟ್ಟು ನೋಡು ಒಂದು ಕೇಳ್ತಿ ನನ್ನ ಲೈಸನ್ಸ್ ಕೊಟ್ಟು ನೋಡು ಒಂದು ಚಾನ್ಸ್ ಏ ಹುಡುಗಿ ಹಂಗಲ್ಲದ ಹೇಳ್ತೀನಿ ಕೇಳ ತೋರ್ಸೋದು ತೋರಸ್ತಿ ಚಂದಂಗ ತೋರ್ಸ ಮುತ್ತಿನ ಸೆರಗ ನೀ ಸರಸ ಓ ಕೊಟ್ಟ ನೋಡೊಂದ ಚಾನ್ಸ್
ತೋದು ತೋರಸ್ತಿ ಚಂದಂಗ ತೋರ್ಸ ಮುತ್ತಿನ ಜರಗನಿ ತರಸ ಓ ಕೊಟ್ಟ ನೋಡೊಂದು ಬಾಯ್ಪಾಸ್ ರೋಡಾಗ ಟೈಮ್ ಪಾಸ್ ಮಾಡಾಕ ಏ ಹುಡುಗಿ ನೀ ನನ್ನ ಕನಸ ಕೊಟ್ಟ ನೋಡೊಂದ ಚಾನ್ಸ ಮನಿಗೆ ಕುಣದಿದ್ ಸಾಕು ಹೋಗೋಣ ನಡಿ ಹೋಗೋಣಂದೇಪ್ಪ ಬೇಡ ಸಾಕಂತ ಅಡಿ ಶಾವಿಗೆ ಮಜ್ಜಿಗೆ ಒಳಗೆ ಹೋಗಿ ಎಲ್ಲ ಇಲ್ಲ ಕುಂದ್ರು ಬಸ್ಸ ಕಲಿಯುಗ ಬಾಳ್ ಕೆಟ್ಟೈತಿ ಈ ಹರೇದ್ ಹುಡುಗಿಯಾರ ನಂಬುದು ಗಡ್ಡಿಮ್ನ್ಯಾರ ಬಾಯ ಬೀಳುದು ಎರಡೂ ಒಂದ ಅಲ್ಲಲೇ ಬಸ್ಸ ಅಂಜಲಿ ನಿನ್ನ ಕಿವಿ ಒಳಗ ಒಂದು ಮಾತು ಹೇಳೋದ್ರಲ್ಲಿ ಏನ್ಲೇ ಬಸ್ಸ ಮೊದಲ ನಿನ್ನ ಮಾಡೋದು ಮಾಡಿ ಅಕ್ಕಿನ ಮದುವೆ ಮಾಡ್ಬೇಕಂತ ಮಾಡಿ ಹೆಂಗ್ ಮಾಡ್ಲಿ ಅಲ್ಲಲೇ ಬಸ್ಯ ನನಗೂ ಅಂಜಲಿ ಕಿವಿ ಒಂದ್ ಮಾತು ಹೇಳಿಗಳ ನಾನು ಅಕ್ಕಿ ಜೋಡಿ ಇದ್ರ ನಿನಗ ಗುಂಟೂರ್ ಮೆಣಸಿನಕಾಯಿ ಇಟ್ಟಂಗ ಅಕ್ಕತ್ತೇನ್ಲೇ ಬಸ್ಯ ಹೌದಪ್ಪ ಅಕ್ಕೈತಿ ಅಕ್ಕೈತಿ ಹೌದಪ್ಪ ಅಕ್ಕೈತಿ ಅಕ್ಕೈತಿ ಆಗಲೇ ಬೇಕ ಹೆಣ್ಣಿನಿಂದ ಯುದ್ಧಾನ ನಡೆದಾವು ಗುದ್ದಿಗೆನು ಸೇರ್ಯಾಲೇ ಸತ್ಯ ಗುದ್ದಿಗೆನು ಸೇರ್ಯಾವ ಬಸ್ಯ ಅದಕ್ಕ ಬಲ್ಲವ್ರು ಹೇಳ್ಯಾರ ಏನಂತ ಮೋದ ಹೆಣ್ಣಿನಿಂದ ಬಿದ್ದವ್ರ ತಿಪ್ಪಿ ಗುಂಡಿಗೆ ಬಿದ್ದವಂಗ ಸಮ ಅಂತ ಹೌದಲೇ ಬಸ್ಯ ದರ್ಯಾನ್ ಚೋದನ್ಯಾನು ಭೋಗರಿ ಜಾ ಜಾ ಜಮನಾನು ಪೇಲ್ಗಂಗು ಶೀಲ ಅನ್ನನ ಈ ಹೆಣ್ಣಿನ ವರ್ಮ ಹೋಗ್ಲಿ ಬಿಡ ಬಸ್ಯ ಪ್ರತಿಯೊಂದು ಹೆಣ್ಣಿಗೆ ಒಂದು ಗಂಡಿನ ಹಣೆ ಬರ ಬರ್ದಿರ್ತಾನಂತ ಅಂತಾದ್ರಾಗ ಈ ಅಂಜಲಿ ಹಣೆ ಬರದಾಗ ನನ್ನ ಹೆಸರಾರ ನಿನ್ನ ಹೆಸರಾರ ಬರ್ದಿರ್ಬೇಕಲ್ಲೇ ಬಸ್ಯ ನನ್ನ ಹೆಸರು ಓಕೆ ನಿನ್ನ ಹೆಸರು ಯಾಕೆ ಹೇಗಾದರೂ ಮಾಡಿ ಅಂಜಲಿ ಇದರಿಗೆ ಬಸ್ಯಾಣ ಬಗ್ಗೆ ಇಲ್ಲದ ಸಲ್ಲದ ಮಾತುಗಳನ್ನು ಹೇಳಿ ಅಂಜಲಿ ಗಂಡನಾಗಬೇಕನ್ನೋದೇ ಅಷ್ಟೇ. ಏನಪ್ಪ ಸತ್ಯ ನನ್ನ ಮಾತಿಗೆ ಸತ್ತ ಹೋಗ್ಬಿಟ್ಟಿ ನೀನು ನಾ ಯಾಕೆ ಸಾಯ್ಲೆ ಬಸ್ಯ ನಿನಗೂ ಅಂಜಲಿಗೂ ಡಿಂಗ್ಡಾಂಗ್ ಮಾಡಿಸ್ತೇನ್ಲೇ ಬಸ್ಯ ಅಲ್ಲಪ್ಪ ಸತ್ಯ ಗುರಿ ಅಂದ ಗುಂಡಿ ತೋಡೋ ಮಕ್ಕಳ ಭಾಳ ಅದಾರ ನಮ್ಮ ಸೊಂಡಿಲೇ ನಾವ ನೀರು ಕುಡಿಬೇಕ ಅಂತಾರಾಗ ಬ್ಯಾರೆ ಕುಡ್ಸು ನನ್ನ ಮಕ್ಕಳು ಇರ್ತಾರ ನಡಿ ನಡಿ ಹೋಗೋಣ ನಡಿ ಹೋಗೋಣ. ಪ್ರೀತಿಸುವವರಿಗೆ ನಾನು ಜಯರಾಜ್, ಎದುರಾದವರಿಗೆ ಹತ್ತುವುದು ಕಣ್ಣೀರಿನ ಕರ್ಮ. ಇದೇ ಈ ಜಯರಾಜನ ಮರ್ಮ. ಲೇ ಅರ್ಜುನ, ಸತ್ಯ ನ್ಯಾಯ ನೀತಿ ಧರ್ಮವನ್ನು ಎತ್ತಿ ಹಿಡಿಯುತ್ತೇನೆಂಬ
ಹುಚ್ಚು ಸಾಹಸಕ್ಕೆ ಕೈ ಹಾಕಿರುವ ಹಾಸುಗೂಸು ನೀನು. ಯಾಕಂದ್ರೆ ಸ್ವತಂತ್ರಕ್ಕಾಗಿ ಸಿಡಿದೆದ್ದು ಹೋರಾಡಿದ ಕ್ರಾಂತಿಕಾರಿ ಸಂಗೊಳ್ಳಿ ರಾಯಣ್ಣನನ್ನು ಬ್ರಿಟಿಷರಿಗೆ ಹಿಡಿದು ಕೊಟ್ಟಿರುವ ಚಾಂಡಾಳರಿರುವ ದೇಶವಿದು ಅಂದಾಗ ಯಾಕಚ್ಚಿತ್ ನೀನೊಬ್ಬ ಗೇಣು ಹೊಟ್ಟೆಗೆ ಎಟ್ಟು ತುಂಬಿಕೊಳ್ಳುವ ತಿರುಕ ನಮಗೆದುರಾಗಿ ಹಠಕ್ಕೆ ಬಿದ್ದರೆ ಚಟಕ್ಕೆ ಇರುವುದು ನಿನ್ನ ಹೆಣ ನಿಶ್ಚಿತ. ಏ ಕುಲಕರ್ಣಿ, ಕುಲಕರ್ಣಿ, ಎಲ್ಲಿ ಹಾಳಾಗಿ ಹೋಗಿರುವೆ? ಓರಪ್ಪ ಸಾವ್ಕಾರ, ಎಲ್ಲಿ ಹಾಳಾಗಿ ಹೋಳ್ರಿ ಸಾವ್ಕಾರ. ಈ ಕುಲಕರ್ಣಿ ಪರಿಸ್ಥಿತಿ ವರ್ಷದ ಕುಳಿಗೆ ಅರ್ಶನದ ಕುಳಿಗೆ ಹೋಗಿ ವರ್ಷದ ಕುಳಿಗೆ ಬಂದಂಗೆ ಆಗೈತಿರಪ್ಪ ಸಾವ್ಕಾರ. ಅಂದರೆ ನಿಮ್ಮ ಮಾತಿನ ಅರ್ಥ? ಸಾವ್ಕಾರ, ಅರ್ಥವಿಲ್ಲದ ಮಾತು ವ್ಯರ್ಥವಿಲ್ಲದ ಕೆಲಸ ಈ ಕುಲಕರ್ಣಿಗೆ ಆಯ್ ಬರುದಿಲ್ರಿ ಸಾವ್ಕಾರ. ಅಂದಾಗ ಈ ಕುಲಕರ್ಣಿ ಕೈಯಾಗ ಬೆಟ್ಟದಂತ ಸುದ್ದಿ ಕೊಟ್ಟು ಕಳ್ಸ್ಯಾನ್ರಿಪ್ಪ ಗುರುಲಿಂಗನ ತಮ್ಮ ಅರ್ಜುನ. ಲೇ ಕುಲಕರ್ಣಿ, ಬೆಟ್ಟದಂತ ಸುದ್ದಿ ಕೊಟ್ಟ ಕಳಿಸ್ಲಿಕ್ಕೆ ಆ ಅರ್ಜುನ ನೀನು ನಮ್ಮ ಜೊತೆ ನೆಂಟಸ್ತಿಕೆ ಬೆಳೆಸಿದ್ದೀನಿ ಅಂದುಕೊಂಡಿದ್ದಾನ? ಆ ಬಡಪಾಯಿ ಗುರುಲಿಂಗನ ತಮ್ಮ ಅರ್ಜುನ. ಸಾವ್ಕಾರ, ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯರು ಹೇಳಿದ್ದು ಹಾಲು ಅನ್ನ ಅಂದಂಗಾಗಿದ್ರಪ್ಪ ಅರ್ಜುನನ ಕತಿ. ಆದ್ರೆ ನಿಮ್ಮ ತಂಗಿ ಶೀಲಮ್ಮನವ್ರನ್ನ ಆ ಗುರುಲಿಂಗನ ತಮ್ಮ ಅರ್ಜುನ್ ಆ ಶಂಕರ ಕಾಲೇಜ್ನಾಗ ಪ್ರೀತಿ ಮಾಡತ್ತಾನಂತ. ಅದಕ್ಕೆ ನಿಮ್ಮ ಒಪ್ಪಿಗೆ ಕೇಳಿ ಬಾ ಅಂತ ಕಳಿಸ್ಯಾನ್ರಿ ಅರ್ಜುನ. ಏ ಕುಲಕರ್ಣಿ, ಮುಚ್ಚಲೆ ಬಾಯಿ. ಯಾರ ಎದುರುಗಡೆ ನಿಂತು ಮಾತನಾಡುತ್ತಿರುವೆ ಎಂಬುದು ಮಾನದಲ್ಲಿ ಎಚ್ಚರವಿಟ್ಟುಕೊಂಡು ಮಾತನಾಡು. ಇವನು ಈ ಊರಿನ ಶ್ರೀಮಂತ ಸಾಹುಕಾರ. ಅಲ್ರಿ ಸಾವ್ಕಾರ, ನಿಜ ಹೇಳಿದ್ರ ಇತ್ತಾಗ ನೀವು ಬೈತೀರಿ, ನಿಜ ಹೇಳಿಕಂದ್ರ ಆ ಮಗ ಅರ್ಜುನ ನನ್ನ ಚರ್ಮನ ಸುಲಿತಾನಂದಾನ್ರಿ ಸಾವ್ಕಾರ. ಈಗ ನನ್ನ ಪರಿಸ್ಥಿತಿ ಅಡಕೋತ್ನ್ಯಾಗ ಅಡಿಗೆ ಸಿಕ್ಕಂಗಾಗೈತ್ರಿಪ್ಪ ಸಾವ್ಕಾರ. ಕುಲಕರ್ಣಿ, ಸಿರಿತನದ ಸುಪ್ಪತ್ತಿಗೆಯಲ್ಲಿ ಬೆಳೆದ ನನ್ನ ತಂಗಿ ಆ ಬಡ ಬಿಕಾರಿಯ ಸೊಸೆ ಆಗಬೇಕೆ? ನೆವರ್, ಅದೆಂದಿಗೂ ಸಾಧ್ಯವಿಲ್ಲ. ಚಪ್ಪರಕ್ಕೆ ಗತಿ ಇಲ್ಲದವ ಉಪ್ಪರಿಗೆ ಬೇಡಿದರೆ ವ್ಯಾಪಾರಂತೆ ಒಪ್ಪಿ ಮದುವೆ ಮಾಡಿಕೊಡಲು ನಾನೇನು ನನ್ನ ಆಸ್ತಿಯನ್ನು ದಾನ ಧರ್ಮಕ್ಕೆ ಇಟ್ಟಿದ್ದೇನೆ ಅಂದುಕೊಂಡಿದ್ದಾನ ಆ ಬಂಡ ಬಡ್ಡಿ ಮಗ ಅರ್ಜುನ. ಸಾವ್ಕಾರ, ನೀವು ತಿಳ್ಕೊಂಡಂಗ ಅಟ್ಟ ಸುಲಭಲ್ರಿಪ್ಪ, ಸುಲಭಲ್ಲ. ಆ ಜೋಗದ ಗುಂಡಿನ ಬೇರೆ, ಈ ತಿಪ್ಪಿ ಗುಂಡಿನ ಬೇರೆ ರೀ ಸಾವ್ಕಾರ. ಸಾವ್ಕಾರ, ಅಂದಾಗ ಗಡ್ಡ ಬಿಟ್ಟು ಸಾಧು, ಗಡ್ಡ ಬಿಟ್ಟು ಮನುಷ್ಯನ ಸಾಧು ಅಂತೇಳಿ ನಂಬಾಕತ್ನ ರೀ ಸಾವ್ಕಾರ. ಏನ ಕಾಲೇಜ್ನಾಗ ಪ್ರೀತಿ ಮಾಡತ್ತಾರಂತೇಳಿ ನಮ್ಮ ಶೀಲಮ್ನವ್ರು ನಾವು ಕೊಟ್ಟು ಮದುವೆ ಮಾಡಕ್ಕೆ ನಮ್ಮ ಮಾರ ಕೆಟ್ಟ ಹಣ್ಣು ಮಾಡಿ ಗಿಡನೇನ್ರಿ ಸಾವ್ಕಾರ. ಸಾವ್ಕಾರ, ನೀವು ನಿಮ್ಮ ಒಂದು ಮಾತು ನಿಮ್ಮ ತಂಗಿ ಶೀಲಮ್ನವ್ರನ್ನ ಕರೆದು ಕೇಳ್ಬಿಡ್ರಿ ಸಾವ್ಕಾರ. ಕುಲಕರ್ಣಿ, ಕುರಿಯನ್ನು ಕೇಳಿ ಮಸಾಲೆ ಅರಿಯುವ ಜಾಯಮಾನ ಈ ಜಯರಾಜನದಲ್ಲ ಅಂದಾಗ ಏನು ಅರಿಯದ ನನ್ನ ತಂಗಿ ಶೀಲಾನ ತಲೆಯಲ್ಲಿ ಇಲ್ಲ ಸಲ್ಲದ ಪ್ರೀತಿ ಎಂಬ ಹುಚ್ಚು ಹಿಡಿಸೋಕೆ ನನಗೆ ಇಷ್ಟವಿಲ್ಲ. ಸಾವ್ಕಾರ, ಮುಳ್ಳನ್ನ ಮುಳ್ಳಿನಿಂದಲೇ ಸುಳ್ಳನ್ನ ಸುಳ್ಳಿನಿಂದಲೇ ಸಾಧಿಸ್ಬೇಕ್ರಿ ಸಾವ್ಕಾರ.
ಸತ್ಯ ಏನಂತ ತಿಳಿಬೇಕಾರ ನಿಮ್ಮ ತಂಗಿ ಶೀಲಮ್ಮನವ್ರನ್ನ ಕರೆದು ಒಂದು ಮಾತು ಕೇಳಿಬಿಡ್ರಿ ಸಾವುಕಾರ, ಬಗೆ ಹರಿದು ಬಿಡ್ತತಿ. ಶೀಲಾ, ಶೀಲಾ, ಅರ್ಜೆಂಟಾಗಿ ಹೋಗ್ತಾ ಇದ್ದೀವಿ, ಏನು ವಿಷಯ? ನೋಡಮ್ಮ ಶೀಲಾ, ಊರಲ್ಲಿ ನಿನ್ನ ಬಗ್ಗೆ ಇಲ್ಲ ಸಲ್ಲದ ಮಾತು ಗಾಳಿಯಲ್ಲಿ ಗುಲ್ಲಬಸಾಕತ್ತತಿ. ಇದಕ್ಕೆ ಕುಲಕರ್ಣಿಯವ್ರಿಗೆ ವಕ್ರವಾಗಿ ಕೇಳೋದಕ್ಕಿಂತ ನೇರವಾಗಿ ಕೇಳಿ ಏನು ಅಂತ. ಅಣ್ಣ ನೀವಾಗ ಏನು ಅಂತ ಕೇಳಿ. ಏನು ಇಲ್ಲಮ್ಮ ಶೀಲಾ, ಆ ಅರ್ಜುನನ ತಮ್ಮ ಶಂಕರ ನಿನ್ನನ್ನು ಪ್ರೀತಿಸುತ್ತಿದ್ದಾನಂತೆ. ಅದಕ್ಕೆ ಅವರಣ್ಣ ಸಂಬಂಧ ಬೆಳೆಸಲಿಕ್ಕೆ ಹೇಳ ಕಳಿಸಿದ್ದಾನೆ. ಹೌದೇನಮ್ಮ? ಓಹೋ, ಶಂಕರ ನಾನು ಪ್ರೀತಿಸಿದ್ದನ್ನ ಒಪ್ಪಿಸಿಕೊಂಡು ಮನೆಯಲ್ಲಿ ಬಂದು ಮದುವೆಗೆ ಒಪ್ಪಿಸಬೇಕು ಅಂತ ಕಳಿಸಿದ್ದಾನೆ ಅಂತ ಕಾಣಿಸುತ್ತದೆ. ಈಗ ನಾನು ಇದ್ದ ವಿಷಯವನ್ನು ಒಪ್ಪಿಕೊಳ್ಳಲೇಬೇಕು, ಇಲ್ಲವಾದ್ರೆ ನಮ್ಮ ಪ್ರೀತಿ ಮುಗಿದು ಬಿಡುತ್ತದೆ. ನೋಡಮ್ಮ ಶೀಲಾ, ಕೈಯಾಗ ಸೌಂಟ್ ಇರುವಾಗ ಕೈ ಯಾಕೆ ಸುಟ್ಕೋಬೇಕು ಅಂತಾನೆ ವಿದ್ದ ವಿಷಯ ನಿಮ್ಮ ಅಣ್ಣನ ಮುಂದೆ ಬಡ ಬಡ ಹೇಳಿಬಿಡು, ಬಗೆಹರಿಸಿ ಬಿಡ್ತಾರೆ. ಹೌದಣ್ಣ, ನಾನು ಶಂಕರ್ ಪರಸ್ಪರ ಪ್ರೀತಿಸಿದ್ದೇವೆ, ಅದಕ್ಕೆ ಮದುವೆ ಆಗಬೇಕೆನ್ನುವ ಹಂತ ಕೂಡ ತಲುಪಿದ್ದೇವೆ. ನಾನೇ ನಿಮಗೆ ಹೇಳಬೇಕು ಅನ್ಕೊಂಡಿದ್ದೆ, ಬಟ್ ನೀವೇ ನನ್ನನ್ನು ಕೇಳಬೇಕು. ಶೀಲಾ, ನಾಯಿಯನ್ನು ತಂದು ಪಲ್ಲಕ್ಕಿಯಲ್ಲಿ ಕೂರಿಸಿ ಮೆರವಣಿಗೆ ಮಾಡಿದರೆ ಅದು ತನ್ನ ಕಸವನ್ನು ಬಿಟ್ಟಿತ್ತೇನಮ್ಮ? ಈ ಅರಮನೆಗೆ ರಾಣಿಯಾಗಿ ಬೆಳೆದ ನೀನು ಆ ಕೆಲಸವಿಲ್ಲದ ಬಡವಣ್ಣನ್ನು ಕಟ್ಟಿಕೊಳ್ಳುವೆಯಾ? ಇಲ್ಲಿಗೆ ಬಿಟ್ಟು ಬಿಡು ಈ ನಿನ್ನ ಹುಚ್ಚು ಪ್ರೇಮವನ್ನು. ಸೌಕಾರ ಬೂದಿ ಮುಚ್ಚಿದ ಕೆಂಡದಂಗ ನಮ್ಮ ಮನಿ ಒಳಗ ಬೆಂಕೆತ್ತಿ ದಗ 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 ಉರ್ಯಾಕತ್ತತಿ. ಈಗ ಹಂಗ ಹಿಂಗ ಏನ್ರ ಅಂದ್ರ ನಮ್ಮ ಮನಿ ನಮ್ಮ ಬುಡಕ್ ನಾವ ಸುಟ್ಕೋಬೇಕಾಕತ್ರಿ ಸೌಕಾರ. ಏ ಕುಲಕರ್ಣಿಯವ್ರೆ, ಇದು ಅಣ್ಣ ತಂಗಿರ ಮಧ್ಯ ಮಾತಾಡುವಂಥ ಮಾತು. ನೀವು ಬಾಯಿ ಮುಚ್ಕೊಂಡಿರೋದು ಒಳ್ಳೆಯದು. ನೋಡೋಣ, ನಾನು ಅವಾಗ ಮನಸಾರಿ ಪ್ರೀತಿಸಿದ್ದೇನೆ, ಮದುವೆ ಆಗಬೇಕು ಅನ್ನೋ ಹಂತಕ್ಕೂ ಬಂದಿದ್ದೇನೆ. ಮದುವೆ ಆದರೆ ಅವನನ್ನೇ ಅಂತ ನಿರ್ಧಾರ ಕೂಡ ಮಾಡಿದ್ದೇನೆ. ಶೀಲಾ, ನಾಯಿಯನ್ನು ತಂದು ಪಲ್ಲಕ್ಕಿಯಲ್ಲಿ ಕೂರಿಸಿ ಮೆರವಣಿಗೆ ಮಾಡಿದರೆ ಅದು ತನ್ನ ಕಸವನ್ನು ಬಿಟ್ಟಿತ್ತೆ ಅಂದಾಗ ಸಿರಿತನವನ್ನು ಅನುಭವಿಸಬೇಕೆಂಬ ಹುಚ್ಚು ಪ್ರೀತಿ ಆಸೆ ತೋರಿಸಿ ಹೊಂಚು ಹಾಕುತ್ತಿರುವನು ನಿನ್ನ ಕಪಟ ಪ್ರೀತಿಯ ಶಂಕರ. ಅಣ್ಣ, ಶಂಕರ ನನ್ನ ತಂಗಿನ ಪ್ರೀತಿಸಿದ್ದಾನೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರ ಮೇಲೆ ಸಿಟ್ಟಿಗೆದ್ದು ಈ ರೀತಿ ಮಾತನಾಡುತ್ತಿರುವೆ. ಕಲಿತನಾದವನು ಶಂಕರ, ಇವತ್ತಿಲ್ಲ ನಾಳೆ ಅವರಿಗೆ ನೌಕರಿ ಸಿಕ್ಕೇ ಸಿಗುತ್ತದೆ. ನೋಡಮ್ಮ ಶೀಲಾ, ತಲೆ ಗಟ್ಟೈತಂತೇಳಿ ಹೋಗಿ ಗಾಡಿಗೆ ಆದ್ರ ತೆಲಿನ ನಿಂದ ತಲೆ ಪೆಟ್ಟಾಕತ್ತಮ್ಮ, ನಿಂದ ತಲೆ ಪೆಟ್ಟಾಕತಿ. ರೊಕ್ಕಿದ್ದ ಮನುಷ್ಯ ಹೆಚ್ಚಿದನ ಬದುಕುದಿಲ್ವಾ, ಹೆಚ್ಚಿದನ ಬದುಕುದಿಲ್ಲ. ರೆಕ್ಕಿಲ್ಲದ ಹಕ್ಕಿದ್ದಂಗ ರೆಕ್ಕಿಲ್ಲದ ಹಕ್ಕಿದ್ದಂಗ. ಸ್ವಲ್ಪ ವಿಚಾರ ಮಾಡಿ ನೋಡ್ರಿ ಶೀಲಮ್ಮನವ್ರ. ಶೀಲಾ, ನಮ್ಮ ಸಿರಿವಂತಿಕೆಗೆ ಸರಿ ಹೊಂದುವ ಹುಡುಗನಿದ್ದರೆ ಹೇಳು, ನನ್ನ ಸರ್ವಾಸ್ತಿಯನ್ನು ಅವನಿಗೆ ಕೊಟ್ಟು ಈ ಸುತ್ತು ಹತ್ತು ಹಳ್ಳಿಯಲ್ಲಿ ಯಾರು ಮಾರಿರಬಾರದು. ಹಾಗೆ ಮಾಡುತ್ತೇನೆ ನಿನ್ನ ಮದುವೆಯನ್ನು. ನೋಡೋಣ, ಸಿರಿತನ ಬಡತನ ಎಂಬುದು ನನಗೆ ಬೇಕಾಗಿಲ್ಲ, ಅದು ಯಾವುದಿದ್ರೂ ಅಷ್ಟೇ. ನಾನು ಮಾತ್ರ ಶಂಕರನನ್ನೇ ಮದುವೆ ಆಗುತ್ತೇನೆ. ನೀವು ಒಪ್ಪಿದ್ರು ಅಷ್ಟೇ, ಇಲ್ಲವಾದ್ರೆ ಮುಂದಿನ ದಾರಿಯನ್ನು ನೋಡ್ಕೊಳ್ಬೇಕಾಗುತ್ತೆ. ಕುಲಕರ್ಣಿ, ನೋಡಿದೆಯಾ ನನ್ನ ತಂಗಿಯ ಸ್ವಾಕಿನ ಮಾತುಗಳನ್ನು? ಇದಕ್ಕೆ ಏನಾದರೂ ಒಂದು ಉಪಾಯ ಮಾಡಲೇಬೇಕು. ಸೌಕಾರ, ಈಗೇನಾರ ನಾವು ಉಪ್ಪೆ ಏನಾರ ಇದನ್ನ ಮಾಡಕ್ ಹೋದ್ರ ನಮ್ಮ ಶೀಲಮ್ಮನವ್ರನ್ನ ಕಳ್ಕೋಬೇಕಾಕತ್ರಪ್ಪ ಸೌಕಾರ. ಆ ಶಂಕರ್ಗ ನಿಮ್ಮ ತಂಗಿ ಶೀಲಮ್ಮನವ್ರನ್ನ ಕೊಟ್ಟ ಮದ್ವೆ ಮಾಡ್ಬಿಡ್ರಿ ಸೌಕಾರ, ಬಗೆಹರಿದ್ಬೇಕದ ಸಮಸ್ಯೆ. ಕುಲಕರ್ಣಿ, ನೀನು ಹೇಳಿದಂತೆ ನನ್ನ ತಂಗಿಯನ್ನು ಕೊಟ್ಟು ಮದುವೆ ಮಾಡಿದರೆ ಜಿಗದಾಡುವ ಅರ್ಜುನನಿಗೆ ಆನೆ ಬಲ ಬಂದಂತಾಗೋದಿಲ್ಲವೇ?
ಅಲ್ರಿ ಸೌಕಾರ, ಅಲ್ರಿ ಸೌಕಾರ, 12 ಮೊಳ ಜಿಗದ 6 ಮೊಳ ತೆಳಗೆ ಕಾಲಿಟ್ರು ನೆಲಕ್ಕೆ ಕಾಲು ಊರಬೇಕ್ರಿ ಸೌಕಾರ. ಅಂದ ಮ್ಯಾಗ ಎಷ್ಟ ಎಗರಾಡಿದ ಮನುಷ್ಯನ ಸೊಕ್ಕಿದ ಕೋಣನ ಬಲಿ ಕೊಡಾಕ ಬೇಕ್ರಿ ಸೌಕಾರ, ಬಲಿ ಕೊಡಾಕ ಬೇಕ. ಕುಲಕರ್ಣಿ, ಇಂಥ ಒಗಟಿನ ಮಾತುಗಳನ್ನು ಬಿಟ್ಟು ಮುಂದೇನು ಗತಿ ಹೇಳು. ಸೌಕಾರ, ಆ ಗುರ್ಲಿಂಗನ ತಮ್ಮ ಅರ್ಜುನನ ತಮ್ಮಗ ಶಂಕರ ಕೊಟ್ಟು ನಿಮ್ಮ ತಂಗಿ ಮದುವೆ ಮಾಡಿಬಿಡ್ರಿ. ಮದುವೆ ಮಾಡಿದ ತಕ್ಷಣ ಅಣ್ಣನ ತಂಬರಿಗೆ ಜಗಳ ತಂದಿಟ್ಟ ಅವ್ರ ಆಸ್ತಿ ಆ ಶಂಕರ್ಗ ನೌಕರಿ ಆಸೆ ತೋರಿಸಿ ಅತ್ತಾಗ ನಮಗೆ ಫ್ಯಾಕ್ಟ್ರಿ ಕಟ್ಟಾಕ 3 ಎಕರೆ ಜಮೀನು ಸಿಗ್ತದ್ರಿ. ರೊಕ್ಕ ಖರ್ಚಾಲಂಗ ನಮ್ಮ ತಂಗಿನೂ ಮದುವೆ ಆಕತ್ರಿ ಸೌಕಾರ. ಹೆಂಗೈತ್ರಪ್ಪ ಈ ಕುಲಕರ್ಣಿ ಕರ ಮತ್ತ. ಶಬ್ಬಾಷ್ ಕುಲಕರ್ಣಿ, ಶಬ್ಬಾಷ್. ಮೆಚ್ಚಿದೆ ನಿನ್ನ ಜಾಣತನಕ್ಕೆ. ಅರ್ಜುನ, ಇನ್ನು ಮುಂದೆ ನಿನ್ನ ಹಾಲಿನಂತಿರುವ ಸಂಸಾರದಲ್ಲಿ ಹಾಲಾಹಲ ಸೃಷ್ಟಿಸಿ ನಿನ್ನನ್ನು ಆ ಮನೆಯಿಂದ ಹೊರಹಾಕಿ ನೀನು ಹಠ ಮಾಡಿ ಕೊಡದಿರುವ ನಿನ್ನ 3 ಎಕರೆ ಹೊಲ ಈ ಜಯರಾಜನ ಕೈವಶವಾಗಲೇಬೇಕು. ಅಂದಾಗ ಈ ಜಯರಾಜ್ ಒಂದೇ ಕಲ್ಲಿನಿಂದ 2 ಹಕ್ಕಿಯನ್ನು ಹೊಡೆಯುವ ಚಾಣಾಕ್ಷನೆಂದು ನಿನಗೆ ತಿಳಿಯಬೇಕು. ಹಲೋ ಮಿಸ್ಟರ್ ಜಯರಾಜ್, ಏನು ಕುಲಕರ್ಣಿಯವರು ನೀವು ತುಂಬ ಖುಷಿಯಿಂದ ಕಾಲ ಕಳೆಯುವಂತೆ ಕಾಣುತ್ತದೆ. ನಮ್ಮ ಫ್ಯಾಕ್ಟ್ರಿಗೆ ಏನಾದರೂ ಆಫರ್ ಬಂದಿತ್ತೇನು? ಹೌದು ಮಿಸ್ಟರ್ ಪೃಥ್ವಿರಾಜ್, ಇಷ್ಟು ದಿನ ನಮಗೆ ಬೇಕಾಗಿದ್ದ ಅರ್ಜುನ 3 ಎಕರೆ ಹೊಲ ನಮ್ಮ ಕೈ ಸೇರುವ ಸಮಯ ಹತ್ತಿರ ಬಂದಾಯಿತು. ಹಾಗಾದರೆ ದುಡ್ಡಿನ ಆಸೆಗಾಗಿ ದಡ್ಡನಾಗಿ ಮಾರಿಬಿಟ್ಟನ ಆ ಮುಟ್ಟಾಳ. ದಣ್ಯರ ದುಡ್ಡಿಗೆ ಮಾರುವಂತ ದಡ್ಡಲ್ರಿಪ್ಪ, ದಡ್ಡಲ್ಲ. ಬುದ್ಧಿಗೆ ಬುದ್ಧಿ ಹಲ್ಲು ಹುಚ್ಚು ಮಗ ಅದಾನ್ರಿ. ಹೋದ ಶಾಖ ಇನ್ನೂ ಮರ್ತಿಲ್ರಿಪ್ಪ, ಇನ್ನೂ ಮರ್ತಿಲ್ರಿ ಸೌಕಾರ. ಏ ಕುಲಕರ್ಣಿ, ಎಂಟದೆ ಬಂಟನೆಂದು ಸಾವುಕಾರ ನೆಂಟಸ್ತಿಕೆ ಬೆಳೆಸಿದನೆಂದು ಜಂಬ ಕೊಚ್ಚಿಕೊಂಡರೆ ಆ ಬಂಡ ಅರ್ಜುನನ್ನು ಬೆಂಡೆತ್ತಿ ಅವನಿಗೆ ತಕ್ಕ ಪಾಠ ಕಲಿಸಲೇಬೇಕು ಮತ್ತು ಅವನ ಆಸ್ತಿಯನ್ನೆಲ್ಲ ವಶಪಡಿಸಿಕೊಂಡು ಅವನಿಗೆ ಬುದ್ಧಿ ಕಲಿಸಲೇಬೇಕು. ಅಂದಾಗ ಈ ಶ್ರೀಮಂತರ ಸಹವಾಸಕ್ಕೆ ಇನ್ನೊಂದು ಸಾರಿ ಬರಬೇಕಂದ್ರೆ ಭಯ ಪಡಬೇಕು, ಭಯ. ಅಂದಾಗ ತಾನೇ ಈ ನಮ್ಮ ದರ್ಪಕ್ಕೆ ಒಂದು ಬೆಲೆ ಸಿಕ್ಕಂತಾಗುತ್ತದೆ. ಹೌದು ಪೃಥ್ವಿರಾಜ್, ಈ ಕಲಿಯುಗದಲ್ಲಿ ಸತ್ತ ಹೆಣಕ್ಕೂ ತುಂಡು ಬಟ್ಟೆಯನ್ನು ಬಿಚ್ಚಿಕೊಳ್ಳುವ ಕಲಿಯುಗ ಇದು. ಅಂದಾಗ ನಾನು ಸತ್ತರೂ ಕೊಡಲಾರೆ ಎಂದು ಬೆಚ್ಚಿ ಬೀಳುವ ಮಾತುಗಳನ್ನಾಡಿ ನನ್ನನ್ನು ರೊಚ್ಚಿಗೆಬ್ಬಿಸಿ ಈ ಕಪಟಕಾರ ಸ್ಥಾನದ ಕಂಬಿ ಒಳಗೆ ಸಿಕ್ಕ ಮಂಗನಂತಾಗಿದೆ ಅರ್ಜುನನ ಬದುಕು. ಸೌಕಾರ, ಎಷ್ಟ ಲೋಬಾಣ ಹಾಕಿದ್ರು ದೇವ್ರು ಪ್ರತ್ಯಕ್ಷ ಆದಂತ ಕಾಲ್ರಿ ಸೌಕಾರ. ಸೌಕಾರ, ಈ ಸತ್ಯ ಧರ್ಮ ಅಂತೇಳಿ ಬದುಕಾಕತ್ನರಿ ಸೌಕಾರ. ಅಲ್ರಿ, ಬಿತ್ತಿದ ಬೀಜನ ಕೊಚ್ಕೊಂಡು ಹೋಗ್ಕಂತ. ಲೇ ಕುಲಕರ್ಣಿ, ಗಾಯಗೊಂಡ ಘಟ ಸರ್ಪದ ಹೆಡೆಯನ್ನು ತುಳಿಯಲು ಪ್ರಯತ್ನ ಪಟ್ಟರೆ ಎಡೆ ಎತ್ತಿ ಹೊಡೆಯದೆ ಬಿಟ್ಟಿತ್ತೆ. ಅಂದಾಗ
ಸಾವನ್ನು ಸೃಷ್ಟಿಸುವ ಸೃಷ್ಟಿಕರ್ತರೇ ನಾವಿಲ್ಲಿರುವಾಗ ಯಾವ ಯಾವ ಕಾಲಕ್ಕೆ ಯಾರನ್ನು ಮೇಲಕ್ಕೆ ಕಳಿಸಬೇಕೆನ್ನುವುದು ಈ ಹಠಕ್ಕೆ ಬಿದ್ದ ಪೃಥ್ವಿರಾಜನಿಗೆ ಚೆನ್ನಾಗಿ ಗೊತ್ತು. ಅಲ್ರಿ ಸೌಕಾರ ಬಿತ್ತಿದ ಬೀಜನ ಕೊಚ್ಕೊಂಡು ಹೋಗ್ಕೊಂಡು ಅಲ್ರಿ ಇತ್ತಾಗ ಬಿತ್ತಿದಂತ ರೈತಗೂ ಬಯಕಾಗುದಿಲ್ರಿ, ಇತ್ತಾಗ ನೋಡಕ್ಕೂ ಬಯಕಾಗುದಿಲ್ರಿ ಸೌಕಾರ. ಹಂಗಾಗೈತ್ರಪ್ಪ ಅರ್ಜುನನ್ ಬಾಳೆವ. ಹೌದು ಪೃಥ್ವಿರಾಜ್. ಲೇ ಅರ್ಜುನ, ಒಣಗಿದ ಕಾಡಿಗೆ ಬೆಂಕಿ ಹಚ್ಚಿ ಜಾಗ ಕಾಳಿಸಿಕೊಳ್ಳೋದಕ್ಕೆ ಹತ್ತಿದೆಯಲ್ಲ, ಅದೇ ಬೆಂಕಿಯಿಂದ ನಿನ್ನ ಮನೆಯಲ್ಲಿ ಕಾಡ್ಗಿಚ್ಚನ್ನು ಸೃಷ್ಟಿ ಮಾಡಿ ನಿನಗೆ ನರಕ ಯಾತನೆ ಕೊಡುವುದೇ ಬಿಡುವನಲ್ಲ ಈ ಚಲ ತೊಟ್ಟ ಚಲಗಾರ ಛತ್ರಪತಿ ಪೃಥ್ವಿರಾಜ್. ಹೌದು ಪೃಥ್ವಿರಾಜ್. ಬೊಗಳುವ ನಾಯಿಗೆ ಮಾಂಸದ ತುಂಡನ್ನು ಹಾಕಿ ಬೆನ್ನತ್ತಿ ಹೊಡೆಯಬೇಕು ಅಂದಾಗ ಬೊಗಳುವ ನಾಯಿ ಬಾಲ ಮುಚ್ಚಿಕೊಂಡು ಓಡಿ ಹೋಗುತ್ತದೆ, ತಿಳಿಯಿತಾ? ಹೌದು ಜಯರಾಜ್, ಹಸಿದ ಹುಲಿಯಂತೆ ಸಿಕ್ಕ ಸಿಕ್ಕ ಪ್ರಾಣಿಯ ಬಿಸಿ ರಕ್ತ ಕುಡಿಯಲು ಕಾದು ಕುಳಿತಿರುವ ಕಟುಕ ನಾನು. ಅಂದಾಗ ಈ ಶ್ರೀಮಂತರ ಜೊತೆ ಸಹವಾಸ ಮಾಡಬೇಕಂದ್ರೆ ಪತಿವ್ರತೆ ಮುಂಡಿಯಾಗುವುದು ಒಂದೇ. ಸೌಕಾರ ಒಂದ ಆಣಿ ಕಟ್ಟಾದ್ರೂ ಸಾಕ್ಬೋದು, ಆದ್ರ ಈ ಹೆಣ್ಣಿನ ಕಟ್ಟಿ ಸಾಕಾಗುದಿಲ್ಲ. ಅದಕ್ಕ ನಿಮ್ಮ ಮನಿ ನಮ್ಮ ಮನಿ ವಿಚಾರ ಒಬ್ರಿಗೆ ತಿಳಿಬೇಕಂದ್ರ ಬಡ ಬಡ ನಾಳೆ ಮದುವೆ ಮಾಡ್ಬಿಡು ನಡ್ರಿ ಸೌಕಾರ, ಹೋಗೋಣ ಬರ್ರಿ ಸೌಕಾರ, ಹೋಗೋಣ ನಡ್ರಿ. ಜಯರಾಜ, ಹಿಂದು ಮುಂದು ನೋಡದೆ ಆ ಅರ್ಜುನ ಬಂದು ಕೇಳಿದ ಕ್ಷಣ ನಿನ್ನ ತಂಗಿಯನ್ನು ಅವನು ಕೊಟ್ಟೆ ಎಂದು ಖುಷಿ ಪಡುತ್ತಿರವಲ್ಲ, ಬಣ್ಣದ ಮಾತುಗಳನ್ನಾಡಿ ನಿನ್ನ ತಂಗಿಯನ್ನು ನನಗೆ ಕೊಡುತ್ತೇನೆಂದು ಸುಳ್ಳು ಹೇಳಿ ಆರದ ಗಾಯದ ಮೇಲೆ ಬರ ಎಳೆದು ಬಿಟ್ಟೆಯಲ್ಲ. ಈ ನಿನ್ನ ತಂತ್ರಕ್ಕೆ ತಂತ್ರ ಹೂಡುವ ತಂತ್ರಗಾರು ನಾನು ಎಂದು ಮರೆಯಬೇಡ. ಈ ಪೃಥ್ವಿರಾಜ ನಿನಗೆ ನರಕ ಯಾತನೆ ಕೊಡದೆ ಬಿಡಬಲ್ಲ. ದ್ಯಾಟ್ ಈಸ್ ಪೃಥ್ವಿರಾಜ್. ಜಯರಾಜ ಸಾವ್ಕಾರ, ಪೃಥ್ವಿರಾಜ ದನ್ಯಾರ ಬರ್ರಿ, ತಂಗ್ಯಾರ ಮದುವೆ ಮಾಡೋಣ ಬರ್ರಿಪ್ಪ ಸಾವ್ಕಾರ, ಬರ್ರಿ. ಗುರ್ಲಿಂಗಪ್ಪ, ನಿನ್ ಬೀಗರು ಬಂದಾರೇನಪ್ಪ? ಪುರೋಹಿತರೇ ಎಲ್ಲರೂ ಬಂದಿದ್ದಾರೆ, ಇನ್ನೇನ ತಾಳಿ ಕಟ್ಟೋದಷ್ಟೇ ಬಾಕಿ ಐತ್ ನೋಡ್ರಿಪ್ಪ. ಕುಲಕರ್ಣಿ, ಎಲ್ಲರಿಗೆ ಅಕ್ಷತ ಕಾಳನ್ನು ಕೊಡು. ಮಧುಮಕ್ಕಳೇ, ಎದ್ದು ಮುಂದಕ್ಕೆ ಬನ್ನಿ.
ಎಲ್ಲಾರ್ಗೆ ಅಕ್ಷತೆ ಕಾಳು ಮುಟ್ಟಿದ್ರೇನಪ್ಪ ಒಬ್ಬರಿಗೊಬ್ರು ಮಾಲಿಯನ್ನು ಬದಲಾಯಿಸ್ಕೊಳ್ರಿ ಎದ್ದು ನಿಂತು ಒಬ್ರಿಗೊಬ್ರು ಆಹಾರವನ್ನು ಬದಲಾಯಿಸ್ಕೊಳ್ಳಿ ತದೇವ ಲಗ್ನಂ ತದೇವ ಬಲಂ ತದೇವ ಲಗ್ನಂ ಸುಧನಂತು ದೇವ ತಾರಾಬಲಂ ಚಂದ್ರಬಲಂತು ದೇವ ವಿದ್ಯಾಬಲಂ ದೈವಬಲಂತು ದೇವ ಜೈ ಮಂಗಲಂ ಜೈ ನಮ ಪಾರ್ವತಿ ಶಿವನರ ಮಹಾದೇವ. ಮದುಮಕ್ಕಳೇ ಒಂದು ಸೊಗಸಾದ ಒಂದು ಒಗಟನ್ನು ಹೇಳಿ. ಹೆಸರು ಹೇಳಿ ಬರ್ರಿ ಬರ್ರಿ ಶಿಲವನವ್ರೆ. ಸತ್ಯ ಹರಿಶ್ಚಂದ್ರ ಸುಡಗಾಡು ಕಾದಿದ್ದು ಸತ್ಯಕ್ಕಾಗಿ. ವೀರ ಸಾವರ್ಕರ್ ಸ್ವತಂತ್ರ ಹೋರಾಟ ಮಾಡಿದ್ದು ಸ್ವತಂತ್ರಕ್ಕಾಗಿ. ನಾನು ನನ್ನ ಮಡದಿಯ ಹೆಸರು ಹೇಳುವೆ ನಿಮ್ಮೆಲ್ಲರ ಸಂತೋಷಕ್ಕಾಗಿ. ಗಂಗಾ. ಬಲೆ ಅಣ್ಣ ಬಲೆ. ಜಯರಾಜಪ್ಪ ಊಟ ಅಂತೂ ಬಾ ಚಲೋ ಮಾಡ್ಸ್ಯಾನ. ಎಲ್ಲರೂ ಅಕ್ಕ ತಳಿಸಿದ್ದು ಅವರಿ ಕಾಳು, ತಂಗಿ ತಳಿಸಿದ್ದು ತೊಗರಿ ಕಾಳು. ಗಲೀಸಿ ಗಂಗಾಳಕ್ಕೆ ಹಾಕಿದ್ರ ಜಗಳ ತಗೊಂಡು ಅಂಗಳಕ್ಕೆ ಬರ್ತಾಳ ಶೀಲಾ. ಮಲ್ಲಿಗೆ ಹೂವಿನ ಗುಂಪು, ಗುಲಾಬಿ ಹೂವಿನ ಸಂಪು, ನನಗಿಂತ ನಮ್ಮ ರಾಯರು ಬಲು ಕೆಂಪು. ಹಣೆಗೆ ಕುಂಕುಮ ಚಂದ, ಕಾಲಿಗೆ ಕಾಲುಗರ ಚಂದ, ನನಗೆ ನನ್ನವರು ಚಂದ ಶಂಕರ್. ಗುರ್ಲಿಂಗಪ್ಪ ಮದುವೆ ಅಂತೂ ಚಂದ ಮಾಡಿದಿ, ಊಟನು ಚಂದ ಮಾಡಿಸಿ ಎಲ್ಲ ಚಂದ ಆಗೈತಿ. ನಾನು ಹೋಗ್ಬೇಕಪ್ಪ. ತಡ್ರಿ ಊಟ ಮಾಡುವಂತ. ನೋಡ್ಪ ಅರ್ಜುನ, ಶಂಕರ, ನಿಮ್ಮ ಮಡದಿಯರನ್ನು ಕರೆದುಕೊಂಡು ಚೆನ್ನಾಗಿ ನೋಡಿಕೊಳ್ಳಿ. ಅಣ್ಣ, ಪತಿಯ ಸೇವೆಗಾಗಿ ಬಂದ ಮಡದಿಯನ್ನು ಪರಿಪರಿಯಾಗಿ ಕಾಡಿದರೆ ಮೆಚ್ಚಿಯಾಣಿಯ ಪರಮಾತ್ಮ. ಅಣ್ಣ, ಅಣ್ಣ, ನಿನ್ನ ಮಾತಿಗೆ ಚ್ಯುತಿ ಬರದಂತೆ ನಡೆದುಕೊಳ್ಳುತ್ತೇವೆ. ಭಾಷೆ ಶುಭಾಶಯ ಶುಭಾಶಯ ಮಧುಮಗಳಿಗೂ ಮಧುಮಗನಿಗೂ ಶುಭಾಶಯ. ಹೊಸ ಹರೆಯದ ಹೊಸ ಜೋಡಿಗೆ ಶುಭಾಶಯ. ಮದುವೆಯ ಈ ಬಂದ ಅನುರಾಗದ ಅನುಬಂಧ ಸಂಬಂಧ. ಮದುವೆಯ ಈ ಬಂದ ಅನುರಾಗದ ಅನುಬಂಧ ಮೊದಲು ಕವಿಯಾದ ಮಾತು ಸಿಹಿಯಾದ ಊಟ ಸೊಗಸಾದ ನೋಟು ಮನೆ ತುಂಬುವಂತ ನಗೆ ಚೆಲ್ಲುವಂತ ಮುದ್ದಾದ ನಗುವು ಬರಲಿ. ಮದುವೆಯ ಈ ಬಂದ
ಥೈಲ್ಯಾಂಡ್ ಗಾಡಿ ಹತ್ತಿ ಬಂತೊಂದು ಕಲಾಕೃತಿ ಸರ್ವಾಂಗ ನರಂ ಐತಿ ಸೌಂದರ್ಯ ಗರಂ ಐತಿ ಹೈ ಕ್ಲಾಸ್ ಹಂಸ ನಡಿಗೆ ಹಲ್ಲಂಡೆ ವಂಶ ಬೆಡಗಿ ಸುತ್ತಳತಿ ಮೊಸರ ಗಡಿಗೆ ಸವಿನಂತಿ ಕೇಳ ಹುಡುಗಿ ಸೊಂಟ ಸುಮುಖ ಯಾಕ ಬಿಡುತ್ತಿ ಶೇಕಿ ಪುಷ್ಪವತಿ ಶೇಕಿ ಪುಷ್ಪವತಿ ಶೇಕಿ ಪುಷ್ಪವತಿ ನಿಮ್ಮ ನೋಡಕ ಬಂದನಿ ಭಾವ ನನ್ನ ಸಿಸ್ಟರ್ ಬಾಯ್ ಫ್ರೆಂಡ್ ನೀವಾ ಯಾವ್ಯಾಕ ಇಟ್ಕೊಂತೀರಿ ಅದ್ಯಾಕ ನಿಂತ ಬಲ್ರಿ ಕಿತ್ತು ಕೊಟ್ರಿ ಬಂದ ಸರತಿ ಶೇಕಿ ಪುಷ್ಪವತಿ ಶೇಕಿ ಪುಷ್ಪವತಿ ಶೇಕಿ ಪುಷ್ಪವತಿ kiss 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 ಹಿಡಿಯೋ ಮಾವ್ ನೋಡ್ ಬಂದ್ರು ಹಿಡಿಯೋ ಹಿಡಿಯೋ ಬಾವ್ ನೋಡ್ ಬಂದ್ರು ಹಿಡಿಯೋ ಚಿಂಚ ಬನ್ನು ಹಿಡಿಯೋ ಮಂಚ ಬನ್ನು ಹಿಡಿಯೋ ಗೆಳೆಯ ಬನ್ನು ಹಿಡಿಯೋ ಅಳಿಯ ಬನ್ನು ಹಿಡಿಯೋ ನಮ್ಮೋನ್ ಬನ್ನು ನಿಮ್ಮೋನ್ ಬನ್ನು ನೋಡ್ಕೊಂಡ್ ಬನ್ನು ಹಿಡಿಯೋ ಅವರ ಫೋಟೋ ಇವರ ಫೋಟೋ ಆಲ್ಬಮಿಗೆ ನೀ ಹಾಕೋ ಮತ್ ನನ್ ಜೊತೆ ಹಿಡಿದವು ಮಾತ್ರ ಸ್ವಾಮಿ ಲಾಕರ್ ಅಲ್ಲಿ ಇಟ್ಕೋ ಎಪ್ಪು ಸಿಕ್ಕಂತ ಈಕೆ ಸಿಕ್ಕೇನಾರ ಈಚಕ್ ಬಂತಂದ್ರೆ ರಪ್ಪನೆ ಬೀಳುತ್ತ ರಾಜ ರಪ್ಪನೆ ಬೀಳುತ್ತೋ ರಪ್ಪನೆ ಬೀಳುತ್ತೋ ರಪ್ಪನೆ ಬೀಳುತ್ತ ರಾಜ ರಪ್ಪನೆ ಬೀಳುತ್ತೋ ರಪ್ಪನೆ ಬೀಳುತ್ತೋ No chille baby, no chille baby. ಸರ್ವ ಆಸ್ತಿಗಾಗಿ ನನ್ನ ತಂದೆ ತಾಯಿಗಳನ್ನು ನೀನೇ ಕೊಲ್ಲಿಸಿದ್ದು ಎಂಬುದು ನನಗೆ ಚೆನ್ನಾಗಿ ಗೊತ್ತಿದೆ ಮಗನೇ. ನೀನು ಮಾಡಿದ ಈ ಅನ್ಯಾಯಕ್ಕಾಗಿ ನಿನಗೆ ಧರ್ಮದ ಶಿಕ್ಷೆ ಕೊಡದೆ ಹೋದರೆ ನನ್ನ ಹೆಸರು ಕಲಿಯುಗದಲ್ಲಿ ಹುಟ್ಟಿದ ಕರ್ಣನೇ ಅಲ್ಲ. ಏ ಜಯರಾಜ, ನಾನು ಬೀಸುವ ಬಿರುಗಾಳಿ. ಈ ಬಿರುಗಾಳಿಯಲ್ಲಿ ನಿನ್ನ ಜೀವನ ಸಿಕ್ಕು ರವ ನರಕ ಅನುಭವಿಸುವ ಹಾಗೆ ಮಾಡದೆ ಹೋದರೆ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ. ಕಣ್ಗಿಣರ ಕಾಣಿಸ್ತಾವ ಏನಿಲ್ಲ, ಒಟ್ಟು ಹುಡುಗಿಯಾರನ ದಾರಿನ ಕಾಯ್ತಿರ್ತಾವ, ಬಂದವ್ರು ಡಿಕ್ಕಿ ನೋಡಿತಾವ. ಥೂ ಹೊಲಸು ಗಾಂಡಸ್ರು. ಎಲೆ ಹೊಲಸು ಹೆಣ್ಣೆ, ನೀನ್ ದಾರಿ ತಪ್ಪಿ ನಡೆಯುವುದು ಇನ್ನು ನನಗೆ ಏಕವಚನದಿಂದ ಮಾತನಾಡುತ್ತಿರುವೆ. ಏನು ತತ್ವ ಉಪದೇಶನ ಹೇಳಕತ್ತಿರಲ್ಲ, ಯಾಕ ನೀವು ಈ ನಮ್ನಿ ಬಂದು ಹಾವ್ಯಾರ್ದು ಅನ್ನೋದು ನಿಮ್ಗೂ ಸಂಗತಿ ಗೊತ್ತಿಲ್ಲನ? ಅಂದರೆ ನಿನ್ನ ಮೈ ಮೇಲೆ ನಿನಗೆ ಕಬರಿ ಇಲ್ಲದೆ ಬರುತ್ತಿರುವ ನಿನ್ನನ್ನು ನೋಡಿ ನಾನು ದೂರ ಸರಿಯಲಿಕ್ಕೆ ನೀನೇನು ಊರಿಗೆ ಬಿಟ್ಟ ಬಸುವೆ ಆಕಳನ? ನೋಡ್ರಿ, ನಾಲಿಗೆ ಹ್ಯಾಂಗ ಹಗುರೈತೆ ಅಂತ ಹೇಳಿ ಎತ್ತಬೇಕತ್ತ ಹಾದಿ ತಪ್ಪಿ ಬಿಡಾಕತ್ತಿರಂದ್ರ ಬಾಯಿ ಒಳಗ ಕೈ ಹಾಕಿ ಕಿತ್ತು ಕೈಯ ಕೊಟ್ಟಬಿಡ್ತಾನೆ ನಿಮ್ಮ ನಾಲಿಗೆ ಜ್ವಾಕೆ ಅಂದೆ. ಜೋಕೆ ಹೇಳುವ ಚಾರಣಿ, ನಿನ್ನಿಂದ ನಾಲಿಗೆಯನ್ನು ಕತ್ತರಿಸಿಕೊಳ್ಳಲಿಕ್ಕೆ ನಾನೇನು ಹಾಲು ಕುಡಿಯುವ ಹಸುಗೂಸಲ್ಲ.
ನಿಮ್ಮ ಸ್ವಾರ್ಥ ಸುಖಕ್ಕಾಗಿ ಸಮಾಜದಲ್ಲಿ ಹಾಲಾಹಲವನ್ನು ಎಬ್ಬಿಸುವ ನಿಮ್ಮಂಥ ಸೊಕ್ಕಿನ ಹೆಣ್ಣುಗಳ ಹಲ್ಲನ್ನು ಉದುರಿಸಿ ಸರಿ ದಾರಿಗೆ ತರುವ ಹಮ್ಮೀರ ಈ ಕಲಿಯುಗದ ಕರ್ಣ. ಹಂಗ ಹಿಂಗ ಬಿಡೋಂಗ್ ಕಾಣಂಗಿಲ್ಲ. ಏನ್ರ ಮಾಡಿಲ್ಲ ಪರ ಬೇಕು ನಾವು. ಆತ್ ಬಿಡ್ರಿ, ನಮ್ದೇ ತಪ್ಪಾಗೈತಿ, ಕ್ಷಮ ಮಾಡ್ಬಿಡ್ರಿ, ಬಿಟ್ಬಿಡ್ರಿ ನಮ್ಮನ್ನ. ನಾ ಬಯಸಿದ ಚಲುವೆ ಬೇರೊಬ್ಬನ ಮಡದಿಯಾಗಿ ಈ ಮನೆ ಸೇರಿಕೊಂಡಿರುವಳಲ್ಲ, ನನ್ನ ಕನಸಿನ ಕಣ್ಣೇ ಶೀಲ. ಯಾರು ಇಲ್ಲದ ಸಮಯವನ್ನರಿತು ಈ ಮನೆಗೆ ಕಾಲಿಟ್ಟಿರುವೆ. ಹೇಗಾದರೂ ಮಾಡಿ ಬಣ್ಣದ ಮಾತುಗಳಿಂದ ಅವಳನ್ನು ನನ್ನತ್ತ ಸೆಳೆಯಲೇಬೇಕು. ವಿರಾಜ್, ಇದೀಗಂತ ನಮ್ಮನೆಗೆ ಬಂದಿದ್ದೀರಾ? ಹೌದು ಶೀಲಾ, ಸಿಟಿಯಲ್ಲಿ ಫ್ಯಾಕ್ಟ್ರಿಗೆ ಸಂಬಂಧಪಟ್ಟ ಕೆಲಸವಿತ್ತು. ಬರುವಾಗ ಕಾರ್ ಕೈ ಕೊಟ್ಟಿದ್ದು, ಹಾಗಾಗಿ ನಡೆದುಕೊಂಡು ಬರುವಾಗ ನಿನ್ನ ನೆನಪಾಯಿತು, ನೋಡಿಕೊಂಡು ಹೋಗೋಣವೆಂದು ಹಾಗೆ ಬಂದೆ. ಹಾ, ಅದರಲ್ಲಿ ಶೀಲಾ, ಇದೇನು ನೀನುಟ್ಟ ಸೀರೆ ಇರುವುದು ಈ ಹಾಳು ಮನೆಯಲ್ಲಿ? ಏನು ಮಾಡಲಿ ಪೃಥ್ವಿರಾಜ್, ಪ್ರೀತಿ ಎನ್ನುವ ಕಟ್ಟಳೆಗೆ ಬಿದ್ದು ಹಣೆ ಬನಕ್ಕೆ ಹೊಣೆ ಯಾರು ಅನ್ನೋ ಹಾಗೆ ಆ ದೈವ ನಿರ್ಣಯಕ್ಕೆ ತಲೆ ಬಾಗಲೇಬೇಕಲ್ಲ. ಶೀಲಾ, ಸುಂದರವಾದ ಹೂದೋಟದಲ್ಲಿ ಬೆಳೆದ ಹೂವು ದೇವರಿಗೆ ಅರ್ಪಣೆಯಾಗಬೇಕೆಂದು ಬಯಸುತ್ತದೆ ವಿನಃ ಸ್ಮಶಾನಕ್ಕೆ ಹೋಗುವ ಶವದ ಮೇಲೆ ಇರಬೇಕೆಂದು ಎಂದೂ ಆಶಿಸುವುದಿಲ್ಲ. ಅಂದಾಗ ಅಂದ್ರೆ ಮಾತಿನ ಅರ್ಥ ಹಾಗೆ ಅರ್ಧಕ್ಕೆ ಬಿಟ್ಟು ಬರೋದಕ್ಕೆ ಆಗುತ್ತದೆ ಇಲ್ಲ ತಾನೇ? ಹಣೆ ಬರದಲ್ಲಿ ಬಂದದ್ದನ್ನು ನಾವು ಅನುಭವಿಸಲೇಬೇಕಲ್ಲ. ಹೌದು ಶೀಲಾ, ಸುಂದರವಾದ ಸುಪ್ಪದ ಸುಪ್ಪತ್ತಿಗೆಯಲ್ಲಿ ಬೆಳೆದ ನೀನು ಸ್ವಚ್ಛಂದವಾಗಿ ಹಾರಾಡುವ ಹಕ್ಕಿ ಇಂದು ಜೈಲು ಹಕ್ಕಿ. ಅಂದಾಗ ಯೌವನದಲ್ಲಿ ಬರುವ ಆಸೆ ಆಕಾಂಕ್ಷೆಗಳನ್ನೆಲ್ಲ ಬಲಿ ಕೊಡ್ತೀಯಾ? ಏನ್ ಮಾಡ್ಲಿ ಪೃಥ್ವಿರಾಜ್, ನನ್ನ ಮನಸ್ಸು ಒಡೆದು ಹೋದ ಕನ್ನಡಿ ಅಂತಾಗಿದೆ. ನಾ ಕಂಡ ಕನಸೆಲ್ಲ ನುಚ್ಚು ನೂರಾದವು. ಆದರೆ ಮನ ಬಿಚ್ಚಿ ಹಾರಾಡಬೇಕು ಅಂತ ಮನಸ್ಸು ಬಯಸುತ್ತದೆ. ಆದರೆ ಶಂಕರನ ಹೆಂಡತಿ ಅನ್ನುವ ಕಟ್ಟಳೆಗೆ ಬಿದ್ದು ಬಾಯಿ ಮುಚ್ಚಿಕೊಂಡು ಬಿದ್ದಿರಬೇಕಾದಂಥ ಪರಿಸ್ಥಿತಿ ಬಂದಿದೆ ನನಗೆ. ನನಗೆ ಏನು ಮಾಡಬೇಕು ಒಂದು ತಿಳಿಯದಂತಾಗಿದೆ. ಕಟ್ಟಳೆ ಶೀಲಾ, ಕಟ್ಟಳೆ ನಿಯಮವನ್ನು ಮಾಡಿ ರಾತ್ರಿ ಮತ್ತೊಬ್ಬರ ಗಾಡಿ ಹಾರುವ ಸಮಾಜಘಾತಕರೇ ತುಂಬಿದ್ದಾರೆ ಈ ನಿನ್ನ ಕಟ್ಟಳೆ ಸಮಾಜದಲ್ಲಿ. ಅಷ್ಟೇ ಯಾಕೆ, ಎಲ್ಲ ಸಲ್ಲದ ಮಾತುಗಳನ್ನು ಹೇಳಿ ಗಂಡ ಹೆಂಡತಿಯನ್ನು ಬೇರೆ ಮಾಡಿ ಕೊನೆಗೆ ಅವರ ಸಂಸಾರವನ್ನೇ ಸರ್ವನಾಶ ಮಾಡಿ ಆ ಹೆಣ್ಣಿನ ಜೊತೆ ರತಿ ಕ್ರೀಡೆ ಆಡುವ ಸಮಾಜಘಾತಕರೇ ತುಂಬಿದ್ದಾರೆ ಈ ನಿನ್ನ ಕಟ್ಟಳೆ ಸಮಾಜದಲ್ಲಿ. ಅಂದಾಗ ನೀನೇಕೆ ಭಯಪಡುವೆ? ಹೊಟ್ಟೆಗೆ ಹಿಟ್ಟಿಲ್ಲದಿದ್ರು ರತಿ ಸುಖ ಬೇಡುವ ಹೆಣ್ಣಿನ ಜೀವಕ್ಕೆ ಗಂಡಿನ ತೋಳ್ತಕ್ಕೆ ಆಸರ ಬೇಕು ಅಂತ ಮನಸ್ಸು ಹಾತೊರೆಯುತ್ತದೆ. ಆದರೆ ಏನು ಮಾಡಲಿ, ತಂದೆಯ ತಾಳಕ್ಕೆ ಕುಣಿಯುವಂಥ ನನ್ನ ಗಂಡ ಇದ್ದಾನೆ. ಅವರ ಮಾತನ್ನು ಮೀರಿ ಅವರು ನನಗೆ ಆ ಸುಖ ಕೊಡೋದಕ್ಕೆ ಸಾಧ್ಯನಾ? ಹೌದು ಶೀಲಾ, ನೀನು ಕೋಟಿ ಸಾರಿ ವಿಚಾರಿಸಿದರೂ ಕೊನೆಗೆ ಸಿಗುವ ಉತ್ತರ ಒಂದೇ, ಅದೇ ಪ್ರಣಯ ಸುಖ. ನೀವು ಒಪ್ಪಿದರೆ ನಿನ್ನನ್ನು ಮಣದರ್ಸಿಯನ್ನಾಗಿ ಮಾಡಿಸಿಕೊಂಡು ನಾನಾಗುವೆ ನಿನ್ನ ಪ್ರಾಣಸಕ. ಆದರೆ ನಾನು ಅಡ್ಡ ಹಾದಿ ಹಿಡಿದ್ರೆ ಈ ಸಮಾಜ ಒಪ್ಪುವುದೇ? ಸಮಾಜ ಶೀಲಾ, ಸುಂದರವಾದ ಹುಡುಗಿ ಕರೆದಾಕ್ಷಣ ಒಲ್ಲೆ ಎಂದರೆ ಮರುಕ್ಷಣವೇ ಅವಳಿಗೆ ಸೂಳೆ ಪಟ್ಟ ಕಟ್ಟುತ್ತದೆ ಈ ನಿನ್ನ ಹಾಳು ಸಮಾಜ. ಅಷ್ಟೇ ಯಾಕೆ, ಬಡವನ ಹೆಂಡತಿ ಸುಂದರವಾಗಿದ್ದರೆ ರಾತ್ರಿ ಅವಳ ಗಂಡನಿಗೆ ಸಾಕಷ್ಟು ಸಾರಾಯಿ ಕುಡಿಸಿ ಅವಳ ಜೊತೆ ರತಿ ಕ್ರೀಡೆಯಾಡುವ ಸಮಾಜಘಾತಕರು ತುಂಬಿದ್ದಾರೆ ಈ ನಿನ್ನ ಹಾಳು ಸಮಾಜದಲ್ಲಿ. ಅಷ್ಟೇ ಯಾಕೆ, ವಯಸ್ಸು 60 ಆದರೂ 6 ವರ್ಷದ ಹಸುಳೆ ಮೇಲೆ ಅತ್ಯಾಚಾರ ಮಾಡೋರು ಸಮಾಜಘಾತಕರೇ ತುಂಬಿಕೊಂಡಿದ್ದಾರೆ
ಈ ನಿನ್ನ ಹಾಳು ಸಮಾಜದಲ್ಲಿ ಅಂದಾಗ ನೀನೇಕೆ ಹೆದರುವೆ ಶೀಲಾ? ಅಂದ್ರೇನು ಪೃಥ್ವಿರಾಜ್, ಉಕ್ಕಿ ಬರುವ ಯೌವನವನ್ನು ಮುಚ್ಚಿಡಲಾಗದೆ ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡು ಅಂತ ಹೇಳ್ತೀರಾ? ಹೌದು ಶೀಲಾ, ನೀನು 1000 ಸಾರಿ ವಿಚಾರಿಸಿದರೂ ಕೊನೆಗೆ ಸಿಗುವತ್ತರ ಅದೇ ಪ್ರಣಯ ಸುಖ. ನೀನಿದಕ್ಕೆ ಒಪ್ಪಿದರೆ ನಾನಾಗುವೆ ನಿನ್ನ ಪ್ರಣಯ ಸುಖ. ಹಾಗಲ್ಲ ಪೃಥ್ವಿರಾಜ್, ಈ ನಮ್ಮ ಪ್ರಣಯ ಪ್ರಸಂಗ ನನ್ನ ಗಂಡನ ಮನೆಗೆ ಗೊತ್ತಾದ್ರೆ ಗತಿ ನನ್ನದು. ಶೀಲಾ, ವಿದ್ಯಾವಂತನಾದರೂ ಬುದ್ಧಿ ಇಲ್ಲದ ನಿನ್ನ ಗಂಡ, ಇನ್ನು ಬಡತನದ ಬೇಗೆಯಲ್ಲಿ ಬಳಲಿ ಬೆಂಡಾದ ನಿನ್ನ ಮಾವ, ಹಾಗೆ ನಿನ್ನ ಮಾವ ಬೆಳೆಸಿದ ಆಲದ ಮರಕ್ಕೆ ನೀರೆರೆಯುವ ನಿನ್ನ ಅಕ್ಕ ಬಾವ, ಇಂಥವರಿಂದ ನಿನಗೆ ತೊಂದರೆ ಆದಿತ್ತೆ. ಹಾಗೇನಾದರೂ ತೊಂದರೆ ಆದಲ್ಲಿ ಹೇಳು, ಮರುಕ್ಷಣವೇ ನಿನ್ನನ್ನು ಮನದರ್ಶಿಯನ್ನಾಗಿ ಮಾಡಿಕೊಂಡು ನಿನಗೆ ನಾನು ಸುಖವನ್ನು ಕೊಡುತ್ತೇನೆ. ಬಾ ಹಮ್ಮಿಗ, ಭಾರವಾದ ಈ ನನ್ನ ಮನಸ್ಸನ್ನು ತೇಲಾಡುವಂತೆ ಮಾಡಿದ ಹಮ್ಮಿಗ. ಹಾಗಾದ್ರೆ ಇನ್ನಲ್ಲ ನನ್ನ ಬಿಗದಪ್ಪಿ ಆಡುವ ಒಂದು ಸೀಮೆ ಕೂಡ ಕಾಣಿಕೆ. ಕಣ್ಣಲ್ಲಿ ನಿನ್ನ
ಚಿನ್ನ ನಿನ್ನದೇ ಛಾಯೆ ಏನಿದು ಮಾಯೆ ಏನಿದು ಮಾಯೆ ಓ ಪ್ರೇಮಿಯೇ ಬಾ ಪ್ರೇಮಿಯೇ ಓ ಪ್ರೇಮಿಯೇ ಐ ಲವ್ ಯು ಐ ಲವ್ ಯು ಅಪ್ಪಿದರು ಬೇಡವೆನ್ನದು ನಗರಕ್ಕೆ ಆ ತೀರವು ಈ ಪ್ರೇಮ ವಿರಹವು ಸಿಹಿಯಾದ ಯಾತನೆ ಏನಿದು क्या बात है ओ प्रेमिये प्रेमिये ओ प्रेमिये I love you I love you ನೋಡಿ ಬರಗಾಲದಿಂದ ಬೇಸತ್ತ ಈ ಭೂಮಿಗೆ ನೀವು ತಂಪನ್ನು ಎರಚಿ ತಣ್ಣಗೆ ಮಾಡಿದ್ದೀರ. ನಾನು ಯಾವತ್ತೂ ಈ ಋಣವನ್ನು ಬರೆಯುವುದಿಲ್ಲ. ನಮ್ಮ ಅಕ್ಕ ಭಾವ ಬರುವ ಹೊತ್ತಾಯಿತು. ನಾನೇನು ಸ್ವಲ್ಪ ಅಡಿಗೆ ಮಾಡಬೇಕು. ನಾನೇನು ಬರಲೇ ಪೃಥ್ವಿರಾಜ್? ಹಾಗಾದ್ರೆ ಶೀಲಾ, ನಮ್ಮ ಮುಂದಿನ ಭೇಟಿ ಇದೇ ಮನೆಯಲ್ಲೇ. ನಾನೇನು ಬರ್ತೇನೆ. ಓಕೆ, ಬಾಯ್. ಹೋಗು ಶೀಲಾ, ಹೋಗು. ನಾ ಬೀಸಿದ ಮೋಸದ ಗಾಣಕ್ಕೆ ಬಿದ್ದ ಮೀನು ನೀನು. ಇನ್ನು ಮೇಲೆ ನಿನ್ನಿಂದಲೇ ನಿನ್ನ ಅಣ್ಣನಿಗೆ ಕುತ್ತು ತಂದು ಅವನ ಸರ್ವ ಆಸ್ತಿಯನ್ನೆಲ್ಲ ನನ್ನ ಸೊತ್ತು ಮಾಡಿಕೊಳ್ಳದಿದ್ದರೆ ಇವನು ಪ್ರಣಯದ ಪ್ರಳಯಾಂತಕ ಪೃಥ್ವಿರಾಜನೇ ಅಲ್ಲ. ಯಾಕೋ ಕಾಡು ಮೃಗವೊಂದು ನಾಡಿಗೆ ಬಂದಂತೆ ಕಾಣುತ್ತಿದೆಯಲ್ಲ? ಅರ್ಜುನ, ಕಾಡಿನಲ್ಲಿ ಆಹಾರ ಸಿಗದಿದ್ದಾಗ ಕಾಡು ಪ್ರಾಣಿಗಳು ನಾಡಿಗೆ ಬರುವುದು ಸಹಜವಲ್ಲವೇ ಅರ್ಜುನ? ಮಿಸ್ಟರ್ ಪೃಥ್ವಿರಾಜ್, ಕಾಡು ಪ್ರಾಣಿಗಳು ನಾಡಿಗೆ ಬಂದಾಗ ನಾಡಿನ ಜನ ಕಲ್ಲು ಬಡಿಗೆಯಿಂದ ಹೊಡೆದು ಕಾಡಿಗೆ ಓಡಿಸುವರು ಎಂದು ನಿನಗೆ ಎಚ್ಚರ ಇರಬೇಕಲ್ಲವೇ? ಏ ಅರ್ಜುನ, ಕಾಡು ಪ್ರಾಣಿಗಳಿಗೆ ಮಾಂಸದ ರುಚಿ ಕಂಡಿರುತ್ತವೆ. ಅವುಗಳಿಗೆ ಹಸುವಾದಾಗ ಆಹಾರ ಸಿಗಬೇಕಷ್ಟೇ. ಈಗ ಅದಕ್ಕೆ ಆಹಾರ ಸಿಕ್ಕಿದೆ, ಹೊಟ್ಟೆ ತುಂಬ ತಿಂದು ಹೋಗ್ತಾ ಇದೆ. ಬರ್ಲ ಅರ್ಜುನ, ಬಾಯ್. ಗಂಗಾ, ಗಂಗಾ, ಯಾರು ಇರುವರಿ ಮನೆಯಲ್ಲಿ? ಬನ್ನಿ ಮಾವ. ಅಕ್ಕ ಮನೆಯಲ್ಲಿಲ್ಲ, ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಯಾಕೂ ಇಲ್ಲಮ್ಮ ಶೀಲಾ, ಯಾರಾದರೂ ಮನೆಗೆ ಬಂದಿದ್ದರೇನಮ್ಮ? ಇಲ್ಲ ಮಾವ, ಬೆಳಗ್ಗಿಂದ ಯಾವ ಬಂದಿಲ್ಲ ಮಾವ. ನೋಡಮ್ಮ ಶೀಲಾ,
ಯಾರೂ ಇಲ್ಲದ ಸಮಯವನ್ನು ಹೊರತು ಕಳ್ಳು ಬೆಕ್ಕೊಂದು ಮನೆಗೆ ನುಗ್ಗಿ ಹಾಲು ಕುಡಿಯಬೇಕೆಂದು ಹೊಂಚ ಹಾಕಿತ್ತು. ಮನೆಯ ಮಾಲೀಕ ಬಂದಿದ್ದನ್ನು ನೋಡಿದ ತಕ್ಷಣ ಬಾಲ ಮುದುರಿಕೊಂಡು ಓಡಿ ಹೋಯಿತಮ್ಮ. ಅದಕ್ಕೆ ಕೇಳಿದೆ, ಇದೇನ್ ಬಾವ, ಹಾಲು ಕುಡಿಯೋದು ಬೆಕ್ಕಿನ ಹುಟ್ಟುಗುಣ ತಾನೇ? ಅದು ಇವತ್ತು ನಿನ್ನೆದಲ್ಲ, ತಲಾಂತರದಿಂದ ಬಂದಿದ್ದು, ಅದು ಅದರ ಹುಟ್ಟುಗುಣ. ಅದಕ್ಕೆ ನಾನೇನ್ ಮಾಡಲು ಸಾಧ್ಯ? ನೋಡಮ್ಮ ಶಿಲ, ಕದ್ದು ಹಾಲು ಕುಡಿಯುವುದು ಬೆಕ್ಕಿನ ಹುಟ್ಟು ಕೆಟ್ಟು ನಿಜ. ಆದರೆ ಬೇಟೆಗಾರನು ಹಾಕಿದ ಬಲೆಗೆ ಬೇಟೆಗಾರನು ಹಾಕಿದ ಬಲೆಗೆ ಸಿಕ್ಕು ಹಾಕಿ ಸಾಯಬೇಕಾದಿತು. ಎಚ್ಚರ ಇರಬೇಕು ಮಾವ. ಸಿಕ್ಕಿ ಹಾಕಿಕೊಳ್ಳಲು ಅದೇನು ಮನೆಯಲ್ಲಿ ಬೆಳೆಸಿದ ಬೇಕು ಅಲ್ಲ, ಕಾಡು ಬೇಕು. ಇನ್ನು ಜೀವ ಕಳೆದುಕೊಳ್ಳುವ ಮಾತೆಲ್ಲಿ? ನೋಡಮ್ಮ ಶೀಲ, ಬೇಟೆಗಾರನು ಬೇಟೆಯಾಡುವುದು ಕಾಡು ಪ್ರಾಣಿಯನ್ನೇ ಹೊರತು ನಾಡು ಪ್ರಾಣಿಯಲ್ಲಮ್ಮ. ತಿಳಿದುಕೊಂಡರೆ ನಡೀತು. ಆದ್ರೂ ಮಾವ, ಬೇಟೆಗಾರನ ಗುರಿಯನ್ನೇ ತಪ್ಪಿಸಿಕೊಂಡು ಹೋಗೋದು ಪ್ರಾಣಿಗಳಿಗೆ ಹೊಸದೇನು ಅಲ್ವಲ್ಲ? ಶೀಲ, ಕುಂಬಾರನು ಮಾಡಿದ ಮಡಿಕೆ ಇನ್ನು ಹಾಲು ತುಂಬಿ ಇಟ್ಟಾಗ ಕಾದಿತ್ತು ಆ ಮಡಿಕೆ. ಅಂದಾಗ ಕವಿರು ರಾಜರು ಹೇಳಿಲ್ಲವೇ, ಎಚ್ಚರ ತಂಗಿ ಎಚ್ಚರ, ಕಾಮದ ಹುಚ್ಚರಿರುವರು ಈ ಸಮಾಜದಲ್ಲಿ, ಎಚ್ಚರ ತಂಗಿ ಎಚ್ಚರ ಎಂದು. ಅಲ್ಲ ಮಾವ, ಹಾಲಿಗೆ ಹೆಪ್ಪ ಹಾಕಿ ಮೊಸರು ಮಜ್ಜಿಗೆ ಮಾಡಿಕೊಂಡು ಅದನ್ನೇ ಊಟ ಮಾಡಿಕೊಂಡು ಆನಂದದಿಂದ ಸವಿಯ ಜನರನ್ನ ನೀವೆಷ್ಟು ನೋಡಿಲ್ಲ ಹೇಳಿ? ನಿಜ ನಮ್ಮ ನಿಜ. ಹಾಲಿಗೆ ಒಂದು ತೊಟ್ಟು ಹುಳಿ ಬಿದ್ದರೂ ಕೂಡ ಹಾಲಿಗೆ ಹಾಲೇ ಕೆಟ್ಟು ಹೋಗುತ್ತದೆ. ಅದೇ ರೀತಿ ಹಾಲಿಗೆ ಹುಳಿ ಹಿಂಡುವುದು ಸಹಜ ನಮ್ಮ, ಮೊಸರು ಮಜ್ಜಿಗೆ ಮಾಡುವುದು ಸಹಜ. ಆದರೆ ಅದು ಮಾನವಂತರ ಮನೆಯ ಹುಳಿಯಾಗಿರಬೇಕು ಹೊರತು, ಹೆಪ್ಪಾಗಿರುತ್ತೆ ಹೊರತು ಇನ್ನೊಬ್ಬರು ಹಿಂಡಿದ ಹುಳಿಯಾಗಿರಬಾರದು. ಮಾನವಂತರ ಮಾಡಿದ ಮನೆಯಿಂದ ಮಾಡಿದ ಮಜ್ಜಿಗೆ ಮೊಸರು ಎಷ್ಟು ದಿನ ಬೇಕಾದರೂ ಇಟ್ಟು ತಿನ್ನಬಹುದು. ಇನ್ನೊಬ್ಬರು ಹಿಂಡಿದ ಹುಳಿಯಿಂದ ಮಾಡಿದ ಮಜ್ಜಿಗೆ ಮೊಸರು ಕೆಟ್ಟು ದುರ್ವಾಸನೆ ಬೀರಿ ಹುಳ ಬೀಳುವವಮ್ಮ. ಅದಕ್ಕೆ ಹೇಳುವರು, ಇದು ಮಾನವಂತರ ಮಣ್ಣಿಗೆ ಮಜ್ಜಿಗೆ ಬೆಸರು ಎಲ್ಲಂದ, ಅದಕ್ಕೆ ಸುವಾಸನೆ ಬೀಸಲು ಸಾಧ್ಯವೇನಮ್ಮ? ಅಲ್ಲ ಬಾಬಾ, ಕೆಟ್ಟು ಹೋಗುತ್ತಿರುವ ಮಜ್ಜಿಗೆ ಮೊಸರನ್ನ ಕಡೆದು ಅದರಿಂದ ಬೆಣ್ಣೆಯನ್ನು ತೆಗೆದು ತಿನ್ನಬಹುದಲ್ಲ? ನಿಜ ನಮ್ಮ ಶೀಲ, ಕಡಗೋಲಿನಿಂದ ಕಡಿದ ಆ ನಿನ್ನ ಬೆಣ್ಣೆಯನ್ನು ತಿಂದ ಬಾಯಿ ಸುಮ್ಮನಿರಬಹುದೇ ಹೊರತು ಸುವಾಸನೆ ನೋಡಿದ ಮೂಗು ಹೇಳುವುದು ಇದು ಮಾನವಂತರ ಬೆಣ್ಣೆಯಲ್ಲ ಎಂದು. ಅದಕ್ಕೆ ಹೆಣ್ಣು ಎಷ್ಟೇ ಹಾದರ ಹಾಡಿದ ಮಕ್ಕಳಿಗೆ ಸೂಳೆ ಮಗನೇ ಎನ್ನುವರ ಹೊರತು ಗರತಿಯ ಮಗ ಎನ್ನುವುದಿಲ್ಲ ಈ ಸಮಾಜದಲ್ಲಿ. ಅದಕ್ಕೆ ನಮ್ಮ ನೀನು ಎಜುಕೇಟೆಡ್ ಇದೀಯಾ, ಅರಿತು ನಡೆದರೆ ನಿನ್ನ ಬಾಳು ಬಂಗಾರವಾಗಿದೆ. ಅಂದ್ರೇನ್ ಮಾವ ನೀವು ಹೇಳುವ ಮಾತು? ನೀವು ಹೇಳ್ತಿರೋ ಮಾತನ್ನು ನೋಡ್ತಾ ಇದ್ರೆ ನಾನೇ ಏನೋ ತಪ್ಪು ಮಾಡಿದಂತೆ ಕಾಣಿಸುತ್ತದೆಯಲ್ಲ? ನೋಡಮ್ಮ ಶೀಲ, ಮಗು ತನ್ನ ಕಾಲ ಮೇಲೆ ಹೇಸಿಗೆ ಮಾಡಿ ತಂದ ತಕ್ಷಣ ಕಾಲನ್ನು ಕಡಿದು ಹೋಗಲು ಆಗುತ್ತದ? ಶುಚಿಗೊಳಿಸಿ ಇನ್ನೊಮ್ಮೆ ಈ ತರ ಬುದ್ಧಿ ಹೇಳಬೇಕು, ಈ ತರ ಮಾಡಬಾರದು. ನೀನು ಅರಿತು ನಡೆಯಬೇಕಮ್ಮ, ಅರಿತು ನಡೆಯಬೇಕು. ಏನ್ರಿ ಏನ್ ಮಾತಾಡ್ತಾ ನಿಂತಿದ್ರ, ವಿಚಾರ ಮಾಡ್ತಾ ನೀವಿಬ್ರು? ನಾನು ಆಗ್ಲಿಂದ ಒಳಗಡೆಯಿಂದ ಕೇಳ್ತಾ ಏನೂ ಇಲ್ಲ ಗಂಗಾ, ಏನೂ ಇಲ್ಲ. ಶೀಲ ನಮ್ಮ ಮನೆಗೆ ಹೊಸದಾಗಿ ಬಂದೆ ಸೊಸೆ, ಅದಕ್ಕೋಸ್ಕರ ನಮ್ಮ ಮನೆಯ ರೀತಿ ರಿವಾಜುಗಳನ್ನು ಹೇಳಿಕೊಡುತ್ತಿದ್ದೆ ಅಷ್ಟೇ. ಓಹೋ, ಏನ್ರಿ ನಮ್ಮ ತಂಗಿ ಅಷ್ಟೊಂದು ದಡ್ಡಿ ಅಂತ ತಿಳ್ಕೊಂಡಿದ್ರೇನು? ಅವಳು ವಿದ್ಯಾವಂತೆ, ಬುದ್ಧಿವಂತೆ, ಮೇಲಾಗಿ ರೂಪದಲ್ಲಿ ನನ್ನ ಮೈದುನಗಿಂತ ಬಲು ರೂಪವಂತೆ ಅವಳು, ಗೊತ್ತಾ? ನೋಡು ಗಂಗಾ, ನೋಡು, ನೀನು ಹೇಳುವ ರೀತಿ ನಿನ್ನ ತಂಗಿಗೆ ಇಷ್ಟ ಎಲ್ಲೆಂದು ಕಾಣುತ್ತದೆ. ಅದಕ್ಕೆ ತಿರುಗಿ ನೋಡದ ಹಾಗೆ ಹೋದಳು. ಹೋಗ್ಲಿ ಬಿಡ್ರಿ,
ನನಗಿಂತ ಚಿಕ್ಕವಳು ಎಷ್ಟೇ ಆಗಲಿ. ನೋಡಿ, ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ಏನು ಬೇಡ್ಕೊಂಡೆ ಅಂತ ಗೊತ್ತಾ? ಏನೆಂದು ಕೇಳಿಕೊಂಡೆ? ನನ್ನ ಈ ಸಂಸಾರ ಯಾವಾಗಲೂ, ನನ್ನ ಈ ಕುಟುಂಬ ನಗನಗ್ತಾ ಇರಲಿ, 100 ವರ್ಷ ಬಾಳಲಿ ಅಂತ ಬೇಡಿಕೊಂಡೆ. ಅಷ್ಟೇ ಅಲ್ಲ, ನನ್ನ ಈ ಮುದ್ದಾದ ಗಂಡನಿಗೆ ಮುದ್ದಾದ ಒಂದು ಗಂಡು ಮಗು ಕೊಡು ಅಂತ ಬೇಡಿಕೊಂಡೆ. ಹಂಗ ನಿನ್ನ ಕಣ್ಣ ಮುಂದೆ ಮಕ್ಕಳನ್ನು ಕರುಣಿಸುವ ದೇವರಿರುವಾಗ ಕಂಡ ದೇವರಿಗೆ ಬೇಡಿಕೊಂಡ ತಕ್ಷಣ ದೇವರು ಮಕ್ಕಳನ್ನು ಕರುಣಿಯ ಶಾಣಿಯೇ. ನಿನ್ನ ಮುಂದೆ ದೇವರಿಲ್ಲವೇ? ಮಕ್ಕಳನ್ನು ಕರುಣಿಸುವ ದೇವರು. ಮಕ್ಕಳನ್ನ ಕರುಣಿಸುವ, ದಯಪಾಲಿಸುವ ಈ ನನ್ನ ಪತಿದೇವರಿಗೆ ಏನು ಕೊಡಬೇಕು? ಈ ನನ್ನ ಮುದ್ದಾದ ಮಡಿದಿಯನ್ನು ಅಪ್ಪಿ ಮುದ್ದಾಡಿ ನನ್ನ ಮನೆತನಿಸುವ ಬಯಕೆ ನನ್ನದು. ಬಾ, ನನ್ನ ಮನೆತನಿಸುವ. ದೊರೆಗಳ ಮಾತನ್ನ ಈ ದಾಸಿ ಎಂದಿದ್ರು ಮೀರಬಹುದೇ ನನ್ನ ದೊರೆ? ಇಂದು ಆನಂದ ನಾ ತಾಳಲಾರೆ, ನಿನ್ನ ಮಾತಲ್ಲಿ ನಾ ಕೇಳಲಾರೆ. ತಾಳಲಾರೆ, ನಿನ್ನ ಮಾತಲ್ಲಿ ನಾ ಹೇಳಲಾರೆ. ನನ್ನ ಕುರಿತಲು ಬೈಕುಗಳು ಕಂಡೆ ಕನಸುಗಳು, ನನ್ನ ಕುರಿತಲು ಬೈಕುಗಳು ಕಂಡೆ ಕನಸುಗಳು. ನೆಂದೆಂದು ನನ್ನ ಬರೆ ಬೆಳಗುತ್ತಿದೆ ಆಸರಿಕೆಂದು ಮರವನ್ನು ನಮ್ಮಂತೆ ಅನುರಾಗದಿ. ನೋಡು ಈ ಸಂಜೆಯಲ್ಲಿ ಬೀಸೋ ತಂಪಾದ ಗಾಳಿ ಬಂದು ಎಂದು ಹಾಡಿ ನನ್ನ ಬಳಿ ಹೇಳಿದೆ. ಚಿನ್ನ ಚಿನ್ನ ನೀನೆಂದೆಂದು ನನ್ನ ಒಳ್ಳೆ